ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ನಮೋ ಹನುಮತೆ ರಾಮ ಧೀಮತೆ ಜಿತಕಾಮತೆ ಮಮೇಷ್ಟಂ ದಧತೆ ಸೀತಾಕೃತೆ ಶತ್ರುಜಿತೆ ಸತೆ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ ಅಪಾದಮೂಲಿ ಪರ್ಯಂತಂ ಗುರುಣಾವಾಕ್ಯಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸ್ವಸ್ತಿತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಮತ್ತು ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾರ್ಥಿಕಲ ಸಾಧನೆ ದೂತೆ ಭವಿಷ್ಯೋತ್ತರ ಪುರಾಣೇ ವೆಂಕಟೇಶ ಮಾಹಾತ್ಮೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಪರಮಾತ್ಮ ಶ್ರೀನಿವಾಸ ದೇವರು ಬಕುಲಾದೇವಿಯ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ತನ್ನ ಕಾರ್ಯವನ್ನು ಸಾಧನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಉಚಿತಂ ಕುರು ಕಲ್ಯಾಣಿ ಕನ್ಯಾರ್ಥಂ ಕಮಲಾನನೆ. ಅವರಿಗೆ ಕೇಳ್ಕೊಳ್ತಾನೆ, ನಿನಗೆ ನನ್ನ ವಿವಾಹ ಆಗಲಿಕ್ಕೆ ಏನೆಲ್ಲ ಉಚಿತವಾದ ಮಾರ್ಗಗಳಿದೆಯೋ ಅದೆಲ್ಲವನ್ನು ಕೂಡ ಮಾಡಬೇಕು ನೀನು ಅಂತ ಕೇಳ್ಕೊಳ್ತಾನೆ. ಹೇಗೆ ಹೋಗಬೇಕು ಅಂತ ಕೇಳಿದಾಗ ಪರಮಾತ್ಮನೇ ಒಂದು ಮಾರ್ಗವನ್ನು ತೋರಿಸಿಕೊಡ್ತಾನಂತೆ. ತೀರ್ತ್ವಾ ಅಗಸ್ತ್ಯಾಶ್ರಮಂ ಪ್ರಾಪ್ತಾಃ ಸಖೀಸ್ತಸ್ಯಾಃ ಅಲೋಕಯತ್. ನೀನು ಕೆಳಗಡೆ ಇಳಿದ ತಕ್ಷಣ ಕಪಿಲೇಶ್ವರ ರುದ್ರದೇವರು ಸಿಗ್ತಾರೆ. ತೀರ್ಥರಾಜ ಅಲ್ಲಿ ಸ್ನಾನವನ್ನು ಮಾಡು, ನನಗೋಸ್ಕರ ಸ್ನಾನ ಮಾಡು ಅಂತಂದ್ರೆ ಅದು ಪರಮಾತ್ಮ ತೋರಿಸಿಕೊಟ್ಟ ಕ್ರಮ. ಅದು ಅಂದ್ರೆ ಮತ್ತೊಬ್ಬರಿಗೋಸ್ಕರ ಸ್ನಾನ ಮಾಡಬೇಕು ಅನ್ನೋದನ್ನು ಈ ಮುಖಾಂತರವಾಗಿ ಮದರ್ಥಂ ತೀರ್ಥಪುಂಗವೇ ತತ್ರ ಸ್ನಾತ್ವಾ ಯಥಾಯೋಗ್ಯಂ. ನಾವು ಯಾತ್ರೆಗೆ ಹೋಗ್ತೀವಿ, ನನ್ನ ಹೆಸರಲ್ಲಿ ಒಂದು ಮುಳುಗು ಹಾಕು ಅಂತ ಹೇಳ್ತಿರ್ತಾರೆ. ಅಲ್ಲ, ಆ ವ್ಯಕ್ತಿಯ ಸ್ಮರಣೆ ಮಾಡಿ ಆ ವ್ಯಕ್ತಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಸ್ನಾನವನ್ನು ಮಾಡಿದ್ರು ಕೂಡ ಅದು ನಮಗೆ ಶ್ರೇಯಸ್ಕರ ಆಗತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಈ ಮುಖಾಂತರವಾಗಿ. ಅಲ್ಲಿಂದ ರಾಮಕೃಷ್ಣರ ತೀರ್ಥ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ನಮಸ್ಕಾರವನ್ನು ಮಾಡಬೇಕು ನೀನು. ಪೂಜಾಂ ಕುರು ಮದರ್ಥಂ ವಾ ಭ್ರಾತೃಭೂತೈ ಮೇ ಮತೌ. ನನಗೋಸ್ಕರವಾಗಿ ಪೂಜೆಯನ್ನು ಮಾಡಬೇಕು ನೀನು ಅಂತ ಹೇಳ್ತಾರೆ. ಅಲ್ಲಿಂದ ಸುವರ್ಣಮುಖರಿ ನದಿಯನ್ನು ದಾಟಿಕೊಂಡು ಮುಂದೆ ಅಗಸ್ತೇಶ್ವರನ ಸನ್ನಿಧಾನ ಬರ್ತದೆ. ಅಲ್ಲಿಂದ ನೀನು ರಾಜನ ಆಸ್ಥಾನವನ್ನು ಪ್ರವೇಶವನ್ನು ಮಾಡಬಹುದು ಅಂತ ಹೇಳ್ತಾರೆ. ಅವಳು ಕುದುರೆಯ ಮೇಲೆ ಹತ್ತುಕೊಂಡು ಬರ್ತಾ ಇದ್ದಂತೆ, ಕೆಳಗಡೆ ಇಳಿದು ಬರ್ತಾ ಇದ್ದಾಳೆ. ಅಗಸ್ತೇಶ್ವರನ ಸನ್ನಿಧಾನಕ್ಕೆ ಬಂದಾಗ ಅಲ್ಲಿ ಅನೇಕ ಕನ್ನಿಕೆಯರು ಅಭಿಷೇಕವನ್ನ ಮಾಡಿಸಲಿಕ್ಕೋಸ್ಕರವಾಗಿ ಬಂದಿದ್ದಾರಂತೆ. ಅಲ್ಲಿ ಪರಸ್ಪರ ಮಾತನಾಡ್ಕೊಳ್ತಕ್ಕಂಥದ್ದು. ಅವರನ್ನ ಮಾತನಾಡಿಸ್ತಾಳೆ. ಯಾಕಂದ್ರೆ ಆಕಾಶರಾಜನ ಆಸ್ಥಾನದ ಒಳಗಡೆಗೆ ಹೋಗೋದು ಸುಲಭದ ಕೆಲಸ ಆಗಿರಲಿಲ್ಲ. ಆಕಾಶರಾಜನ ಕಡೆಯಿಂದ ಬಂದವರು ಅಂತ ಗೊತ್ತಾದ ತಕ್ಷಣ ಅವರನ್ನ ಮಾತಾಡಿಸ್ಕೊಂಡು ಆ ರಾಜದ್ವಾರದಲ್ಲಿ ಪ್ರವೇಶ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಕನ್ನಿಕೆಯರನ್ನ ಕೇಳ್ತಾಳಂತೆ ಬಕುಲಾದೇವಿ, ವಯಂ ಆಕಾಶರಾಜಸ್ಯ ಸನ್ನಿಧಾನಗತ ಸದಾ. ನಿನ್ನೆ ದಿವಸ ಒಬ್ಬ ಪುರುಷ ಕಿರಾತ ವೇಷವನ್ನು ಧಾರಣೆಯನ್ನು ಮಾಡಿಕೊಂಡು ಬಂದು ಮನ್ಮಥಾಕೃತಿ ಆ ಕಿರಾತ ರೂಪವನ್ನು ನೋಡಿ, ಬೇಡರ ರೂಪವನ್ನು ನೋಡಿ ಇವಳಿಗೆ ಜ್ವರ ಉಂಟಾಗಿದೆ. ಆ ಜ್ವರದ ಪರಿಹಾರಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಅಗಸ್ತೇಶ್ವರನಿಗೆ ಅಭಿಷೇಕವನ್ನು ಮಾಡಿಸಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರವಾಗಿ ಬಂದಿದ್ದೇವೆ ಅಂತ ಹೇಳಿ.
ಬಕುಲಾದೇವಿ ಪ್ರಶ್ನೆಯನ್ನು ಮಾಡ್ತಾಳಂತೆ. ಅಂದ್ರೆ ಗೊತ್ತಿದ್ರೂ ಕೂಡ ಅವ್ರ ಕಡೆಯಿಂದ ಏನ್ ಬರುತ್ತೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ತಾಳೆ. ಹೊಸವು ಕಿರಾತ ರೂಪಿ ಯಾರು ಅದ್ರ ಬಗ್ಗೆ ನನಗೆ ತಿಳಿಸರಿ ಅಂತ ಕೇಳಿದಾಗ, ನಾವು ಹೂ ತರಲಿಕ್ಕೋಸ್ಕರವಾಗಿ ಹೋದಾಗ ಒಬ್ಬ ಪುರಾಣ ಪುರುಷೋತ್ತಮ ವ್ಯಕ್ತಿಯನ್ನು ನೋಡಿದ್ದೇವೆ. ನಮಗೂ ಅವ್ರಿಗೂ ಮಾತಾಯಿತು, ಕಲಹ ಆಯಿತು, ಕಲ್ಲು ತಗೊಂಡು ಹೊಡೆದಿದ್ದೀವಿ, ಆ ಕುದುರೆ ಸತ್ತು ಹೋಯಿತು. ಅವನು ಕೂಡ ಹೊರಟು ಹೋಗಿದ್ದಾನೆ ಎಂದು ತಿಳಿಸ್ತಾರೆ. ಆವಾಗ ಮನೆಗೆ ವಾಪಸ್ ಹೋದಾಗ ರಾಜ ಅವಳು ಅಲ್ಲಿಂದ ಹೋಗಿ ಬಂದಾಗಿನಿಂದಲೂ ಕೂಡ ಸಮಾಧಾನದಿಂದ ಇರಲಿಲ್ಲ. ಬೃಹಸ್ಪತ್ಯಾಚಾರ್ಯನ ರಾಜ ಕರೆಸ್ತಾನೆ. ಏನಿದು, ನನ್ನ ಮಗಳಿಗೆ ಆಗ್ತಕ್ಕಂತಹ ಸಂಕಟಕ್ಕೆ ಪರಿಹಾರ ಹೇಳಬೇಕು ಅಂತ ಹೇಳಿದಾಗ, ಏನಿಲ್ಲ, ಕಾರಯಂತು ಅಧುನಾ ವಿಪುರಾಹ ಅಭಿಷೇಕಂ ಶಿವಸ್ಯ ಚ, ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯ ತಿಳಿಸಿದ್ದಾರೆ. ತಚ್ಛಾಂತ್ಯರ್ಥಂ ವಯಂ ಪ್ರಾಪ್ತಾಹ ಅಭಿಷೇಕಾರ್ಥಂ ಅಂಗನೆ, ಅದಕ್ಕೋಸ್ಕರವಾಗಿ ನಾನಿಲ್ಲಿ ಬರ್ತಕ್ಕಂಥವರಾಗಿದ್ದೇವೆ ಎಂದು ತಿಳಿಸ್ತಾರೆ. ಅವಾಗ ಅವಳಿಗೆ ಗಚ್ಚತ್ವಂ ಪುತ್ರ ಬಾಲೆ ಕಿಮರ್ಥಂ ತಂ ಇಹಾಗತ, ತಮ್ಮ ವಿಷಯವನ್ನೆಲ್ಲವನ್ನೂ ಕೂಡ ಹೇಳಿ, ನೀನ್ ಯಾರು, ಎಲ್ಲಿಗೋಸ್ಕರ ಬಂದಿದ್ದಿ, ಯಾವುದಕ್ಕೋಸ್ಕರ ಬಂದಿದ್ದಿ ಅಂತೆಲ್ಲ ಕೇಳ್ಕೊಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ರಾಜನ ಹೆಂಡತಿಯಾಗಿರ್ತಕ್ಕಂತಹ ಧರಣೀದೇವಿ ಹತ್ರ ಸ್ವಲ್ಪ ಕೆಲಸ ಇತ್ತು. ನಾರಾಯಣಪುರ ಇದು ಅಭೇದ್ಯವಾದದ್ದು ಪರದೇಶದವರಿಂದ. ನಿಮ್ಮೊಟ್ಟಿಗೆ ಹೋದ್ರೆ ನಂಗೆ ಅಂತಃಪುರದಲ್ಲಿ ಪ್ರವೇಶ ಸಿಗಬಹುದು, ಅದಕ್ಕೋಸ್ಕರವಾಗಿ ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳಿ ಪರಮಾತ್ಮ ಈ ಬಕುಲಾದೇವಿ ಬರ್ತಾ ಇದ್ದಾಳಂತೆ. ಪರಮಾತ್ಮ ಮನಸ್ಸಿನಲ್ಲಿ ಮಾತಾಡ್ಕೊಳ್ತಾನೆ ಬೆಟ್ಟದಲ್ಲಿ ಕೂತ್ಕೊಂಡು. ಏಕಪುತ್ರ ಶಪುತ್ರಶ್ಚ, ಒಂದು ಮಗ ಇದ್ರೆ ಮಗ ಅಲ್ಲ ಅಂತ, ಒಂದು ಕಣ್ಣಿದ್ರೆ ಕಣ್ಣಲ್ಲ, ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ ನ ತತ್ಕಾರ್ಯಂ ಫಲಪ್ರದಂ. ಸ್ತ್ರೀಯರ ಹತ್ರ ಹೇಳಿ ಕಳಿಸಿದ್ರೆ ಆಗ್ತದೋ ಅನ್ನೋ ಸಂಶಯ ಪುರುಷನಿಗಿರ್ತದೆ ಅಂತ ತೋರಿಸ್ಕೊಡ್ತಾರೆ. ಸ್ತ್ರೀಯರು ಮಾಡ್ಕೊಂಡು ಬರ್ತಿರ್ತಾರೆ, ಆದ್ರೆ ಪುರುಷನಿಗೆ ಆ ಡೌಟ್ ಇರ್ತದೆ ಅಂತ. ನ ತತ್ಕಾರ್ಯಂ ಫಲಪ್ರದಂ ಇತಿ ಸಂಚಿತ್ಯ ಗೋವಿಂದ. ಪರಮಾತ್ಮ ಏನು ಮಾಡ್ತಾನೆ ಅಂದ್ರೆ, ಒಂದು ಸ್ತ್ರೀ ವೇಷವನ್ನು ತಾನು ಧಾರಣೆಯನ್ನು ಮಾಡ್ಕೊಳ್ತಾನೆ, ಕೊರವಂಜಿಯ ವೇಷವನ್ನು ಧಾರಣೆಯನ್ನು ಮಾಡ್ಕೊಳ್ತಾನೆ, ಅದಕ್ಕೆ ಬೇಕಾದ ಎಲ್ಲ ಪೋಷಾಕಗಳನ್ನು ಹಾಕೊಳ್ತಾನೆ ಅಂತ ಹೇಳ್ತಾರೆ. ಕವಡೆಯ ಸರಗಳನ್ನು ಹಾಕೊಳ್ತಾನೆ, ಹರಿದ ಬಟ್ಟೆ, ಛಿದ್ರ ಕಂಚುಕ ರಂಜಿತ, ತುಂಡು ತುಂಡು ಅಲ್ಲಲ್ಲಿ ಹೊಲ್ಕೊಂಡಿರ್ತಕ್ಕಂತಹ ಕಂಚುಕ. ಬ್ರಹ್ಮದೇವರನ್ನ ಮಗುವನ್ನಾಗಿ ಮಾಡ್ಕೊಂಡಿದ್ದಾರೆ, ರುದ್ರದೇವರನ್ನ ಆ ಕೋಲು ಮಾಡ್ಕೊಂಡಿದ್ದಾರೆ. ಬುಟ್ಟಿ ಯಾವುದು ಅಂತಂದ್ರೆ ಬ್ರಹ್ಮಾಂಡವನ್ನೇ ಮಾಡ್ಕೊಂಡಿದ್ದಾನೆ. ಕೂದಲೆಲ್ಲ ಹರಿದುಕೊಂಡು ವಿಕೀರ್ಯ ಕೇಶಪುಂಜಾನಿ, 50 ವರ್ಷದ ಮುದುಕಿ ಥರ ಹೋಗ್ತಾ ಇದ್ದಾನೆ. ಹಿಡ್ಕೊಂಡು ಇದರಲ್ಲಿ ಆಕಾಶರಾಜನ ಇದರಲ್ಲಿ ಓಡಾಡ್ತಾ ಹೇಳ್ತಾನೆ. ಅವಳು ಹೇಗಿದ್ಲು ಅಂತ ವರ್ಣನೆಯನ್ನು ಮಾಡ್ತಾನೆ. ಅದಂತ ಹಲ್ಲಿರ್ಲಿಲ್ಲ, ಶುಷ್ಕವದನ, ಕೊಚ್ಚು ಬಾಯಿ. ಬ್ರಹ್ಮದೇವರು 7 ತಿಂಗಳುಗಳು ಕೂಸು ಅಷ್ಟು ಸಣ್ಣ ರೂಪವನ್ನು ತಗೊಂಡಿದ್ದಾರಂತೆ. ಅದರ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ದಾರಂತೆ, ಮನೋಗತಂ ವದಾಮೀತಿ ವದತಿ ಸ್ಮ ಪುನಃ ಪುನಃ, ತಾಂ ಆಹ್ವಯ ಮಹಾಭಾಗೆ ಧರ್ಮದೇವಿ ಪತಿವ್ರತಾಂ. ಅವರು ಮನೆಯ ಇದರಲ್ಲಿ ರಾಜನ ಆಸ್ಥಾನದಲ್ಲಿ ಎಲ್ಲ ನಗರದಲ್ಲಿ ಈ ರೀತಿ ಹೇಳ್ಕೊಂಡು ನಿಮ್ಮ ಮನೋಗತವಾದನ್ನೆಲ್ಲವನ್ನು ಕೂಡ ಹೇಳ್ತೇನೆ ತಿರುಗಾಡ್ತಾ ಇದ್ರಂತೆ ಧರ್ಮದೇವತ. ಆವಾಗ ಎಲ್ಲರಿಗೂ ಹೆಣ್ಮಕ್ಳಿಗೆ ಬೇಗ ಬಾಯಿಂದ ಬಾಯಿಗೆ ವಿಷಯ ಹೋಯ್ತಂತೆ. ಅವರೆಲ್ಲರೂ ಕೂಡ ಸಲಹೆ ಕೊಡ್ತಾ ಇದ್ದಾರೆ, ನಿನ್ನ ಮಗಳಿಗೆ ಏನಾಗಿದೆ ಏನು ಎತ್ತ ಅಂತಗೋಸ್ಕರವಾಗಿ
ಧರಣಿ ದೇವಿಗೆ ಹೇಳ್ತಾ ಇದ್ದಾರೆ, ಅವಳನ್ನು ಕರೆಸ್ರಿ, ಎಲ್ಲವನ್ನೂ ಕೂಡ ಹೇಳ್ತಾರೆ. ಹಂಗಾಗಿ ಅವಳನ್ನು ಕರೆಸ್ರಿ ಅಂತ ಹೇಳ್ತಾರೆ. ರಾಜನ ಆಸ್ಥಾನದಿಂದ ಧರಣಿ ದೇವಿ ಕರಿತಾಳಂತೆ. ಆವಾಗ ಅವಳು ಹೇಳ್ತಾಳೆ, ಆ ಧರ್ಮದೇವತಾ ಕೊರವಂಜಿ ಹೇಳ್ತಾಳೆ, ನಾವು ದರಿದ್ರರು, ನಮ್ಮ ವೇಷ ಭಾಷೆ ಭೂಷಣ ನಮ್ಮ ಆಭರಣಗಳನ್ನೆಲ್ಲ ನೋಡಿ ರಾಜನ ಮನೆಗೆ ನಗಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತೀರಿ ನೀವು ನಮ್ಮನ್ನ. ಯಾಕಂದ್ರೆ ನೋಡಿ ಅವ್ರು ನೀವೆಲ್ಲ ಒಳ್ಳೆ ಪೋಷಾಕಗಳನ್ನು ಹಾಕೊಂಡಿರ್ತೀರಿ, ನಮ್ಮನ್ನು ನೋಡಿ ಹಿಂಗಿದ್ದಾರೆ ಅಂತ ನಮ್ಗೆ ಹಾಸ್ಯ ಮಾಡ್ತೀರಿ, ನೀವು ಬರೋದಿಲ್ಲ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಮಧ್ವಸ್ತ್ರಂ ಪಶ್ಯತ ಛಿದ್ರಂ ಮದಾಭರಣ ಮಂಡಲಂ, ಇದನ್ನೆಲ್ಲ ನೋಡಿ ನಮಗೆ ಅಪಹಾಸ್ಯ ಮಾಡ್ತಾ ಇದ್ದೀರಿ, ಆದ್ದರಿಂದ ನಾವು ಬರುವುದಿಲ್ಲ ಅಂತ ಹೇಳ್ತಾರಂತೆ. ಆವಾಗ ಧರಣೀದೇವಿಯೇ ಎದ್ದು ಬರ್ತಾಳಂತೆ. ಏಹಿ ಭದ್ರೇ ಮಹಾಭಾಗೆ ಸಾಕ್ಷಾತ್ತಂ ಧರ್ಮದೇವತಾ, ಧರ್ಮದೇವತೆ ನೀನು, ಮನೋಗತಂ ಮನಸ್ಥತ್ವಂ ತಥ್ಯಂ ಮೇ ಕಥ್ಯತಾಮಿತಿ, ಮನಸ್ಸಿನಲ್ಲಿ ಏನಿದೆ ಎಲ್ಲವನ್ನು ಕೂಡ ಅದೇ ರೀತಿಯಾಗಿ ಹೇಳ್ತಾಳೆ ಅಂತ ಹೇಳ್ತಾರೆ. ಹೇಳಿ ನೀನು ಅಂತ. ಆವಾಗ ಆಣಿ ಮಾಡ್ತಾನೆ ಪರಮಾತ್ಮ ಕೊರವಂಜಿ ವೇಷದಿಂದ. ಮಯಾ ನಿಗದಿತಂ ವಾಕ್ಯಂ ಅಸತ್ಯಚ್ಚೇನ್ ಮನಸ್ವಿನಿ, ಅಕಸ್ಮಾತ್ ನಾನು ಹೇಳೋದೇನಾದರೂ ಕೂಡ ಸುಳ್ಳಾದರೆ ನನ್ನ ಕೈಯಿಂದ ಕಡಿದು ನನ್ನ ರಾಜ್ಯದಿಂದ ಹೊರಗೆ ಹಾಕು, ಆದರೆ ನನ್ನ ಮಾತು ಮಾತ್ರ ಕಠೋರ ಅಂತ ಹೇಳ್ತಾರೆ. ನನ್ನ ಗಂಡಂದಿರು ನರನಾರಾಯಣರು ವೀರ್ಯದಿಂದ ಹುಟ್ಟಿರ್ತಕ್ಕಂತಹ ಪ್ರಜಾಪತಿ ಸಮನಾಗಿರ್ತಕ್ಕಂತಹ ವ್ಯಕ್ತಿ ಇವರು ಅಂತ ತಿಳಿಸ್ತಾ ಇದ್ದಾರೆ. ಭೂತ ಭವಿಷ್ಯತ್ತು ಎಲ್ಲವನ್ನೂ ಕೂಡ ನಾನು ಹೇಳ್ತೇನೆ ಅಂತ ಹೇಳಿ ಆಯಿತು ಅಂತ ಕರ್ಕೊಳ್ತಾರೆ. ಮನೆಗೆ ಕರ್ಕೊಂಡ ಮೇಲೆ ಅವಳು ಹೇಳ್ತಾಳಂತೆ, ಮೊದಲು ಸ್ನಾನವನ್ನು ಮಾಡಬೇಕು, ಒಳ್ಳೆಯ ವಸ್ತ್ರವನ್ನು ಧಾರಣೆಯನ್ನು ಮಾಡಿ ಗುರುದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ಬರಬೇಕು ಅಂತ ಹೇಳ್ತಾರೆ. ಹಿಡ್ಕೊಂಡು ಕಿಂ ಕಾರ್ಯಂ, ಧರಣಿ ದೇವಿ ಕೇಳ್ತಾಳೆ, ಏನ್ ಮಾಡ್ಬೇಕು ಹೇಳುವ. ಹಂಗೆ ಹೇಳಲಿಕ್ಕಾಗಲ್ಲ, ಮರದ ಬಾಗಣ ಕೊಡಬೇಕು. ಆಯಿತು ಅಂತ ಹೇಳ್ತಾರೆ. ಬಂಗಾರದ ಮರ ಮುತ್ತು ರತ್ನಗಳಿಂದ ತುಂಬಿರ್ತಕ್ಕಂಥದನ್ನ ದಾನವನ್ನು ಕೊಡ್ತಾಳಂತೆ. ಮತ್ತೇನು ಹೇಳಬೇಕು ಹೇಳು ಅಂತ ಹೇಳಿ, ಏನ್ ಮಾಡಬೇಕು ಹೇಳು ಅಂತ. ಆವಾಗ ಧರ್ಮದೇವತೆ ಹೇಳ್ತಾಳೆ, ಹೇಳಲಿಕ್ಕೆ ಶುರು ಮಾಡ್ತೀನಿ, ಮಗು 7 ತಿಂಗಳು ಕೂಸು ಹಠ ಮಾಡ್ತದೆ, ಅದಕ್ಕೊಂಚೂರು ಅನ್ನ ಹಾಕಿದ್ರೆ ಅದು ಮಲ್ಕೊಂಡು ಬಿಟ್ಟಿರ್ತದೆ, ನಾನು ಆರಾಮಾಗಿ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಶಿಶೋರನ್ನಂ ಪ್ರಯಚ್ಛಮೆ, ಮಗುವಿಗೊಂಚೂರು ಅನ್ನವನ್ನು ಕೊಟ್ಬಿಡಮ್ಮ ಅಂತ ಹೇಳ್ತಾರೆ. ಬಂಗಾರದ ಪಾತ್ರೆಯಲ್ಲಿ ಕ್ಷೀರಾನ್ನವನ್ನ ತಂದು ಕೊಡ್ತಾರೆ, ತಿನ್ನಿಸ್ತಾರಂತೆ. ತಿನ್ನಿಸಿದ್ರೆ ಬ್ರಹ್ಮದೇವರು ಮಾನುಷಾನ್ನವನ್ನು ತಿಂತಾರ. ಮಾನುಷಾನ್ನಂ ನ ಭುಕ್ತವಾನ್ ಅಂತ ಹೇಳ್ತಾರೆ. ತದೃಷ್ಟ ಸ್ವರ್ಣಪಾತ್ರಸ್ಥಂ ಮಾನುಷಾನ್ನಂ ನ ಭುಕ್ತವಾನ್. ಇನ್ನು ಜೋರಳ್ಳಿಕ್ಕೆ ಶುರು ಮಾಡ್ತಾರೆ, ಬೈತಾರಂತೆ. ದರಿದ್ರ ಬ್ರಾಹ್ಮಣ, ಇಂಥ ಅನ್ನವನ್ನು ಯಾವತ್ತು ತಿಂದಿರ್ಬೇಕು ನೀನು, ಅದೇ ಕಾಡಲ್ಲಿರೋ ಗೆಡ್ಡೆ ಗೆಣಸು ಕೊಟ್ಟರೆ ನಿನ್ಗೆ ಹೊಟ್ಟೆ ತುಂಬ್ತದೆ, ಇಂಥ ಅನ್ನ ತಿನ್ಲಿಕ್ಕೆ ನಿಂಗೆ ಯೋಗ್ಯತೆ ಇಲ್ಲ ಅಂತ ಅವ್ರಿಗೊಂಚೂರು ಆ ಕೂಸಿಗೂ ಬೈತಾಳಂತೆ. ಬೈದ ಮೇಲೆ ತಾನೇ ತಿಂತಾಳಂತೆ. ಯಾಕೆಂದ್ರೆ ನಾನ್ಗ ತಿಂದಾದ್ರೆ ಕೂಸಿಗೆ ಹಾಲಾದರೂ ಕುಡಿಸಬಹುದು ಅಂತ ಹೇಳಿ. ಕ್ಷೀರಾನ್ನ ಭೋಜನಂ ಕೃತ್ವ ಸದಾಬ್ರವೀತ್. ಇಷ್ಟ ಆಯ್ತು, ಊಟ ಆಯ್ತು, ಮುಂದೇನಾಗ್ಬೇಕು? ತಾಂಬೂಲಂ ದೇಹಿಮೇ, ಸತ್ಯ ಹೇಳ್ತೇನೆ ನಾನು, ತಾಂಬೂಲ ಕೊಡೋದು ಅಂತ ಕೇಳ್ಕೊಳ್ತಾರಲ್ಲ. ನೋಡ್ತಾಳೆ, ಪೂರ್ವಾಭಿಮುಖವಾಗಿ ಕೂಡಿಸ್ಕೊಂಡು, ಏವಂ ರೂಪಂ ಗತಂ ಕೃಷ್ಣಂ ಶ್ರೀನಿವಾಸಂ ಸುರೋತ್ತಮಾಹ ದಷ್ಟುಕಾಮಾಶ್ಚ ರಾಜೇಂದ್ರ. ದೇವಾನು ದೇವತೆಗಳು ಪರಮಾತ್ಮನ ಈ ವೇಷವನ್ನು ನೋಡ್ಲಿಕ್ಕೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಎಲ್ಲ ತಮ್ಮ ಪೂರ್ವ ಗುರುಗಳನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾರೆ. ಯಾರ್ಯಾರನ್ನ ಸ್ಮರಣೆಯನ್ನು ಮಾಡಿಕೊಂಡು, ಆದವು ನಾರಾಯಣಂ ಧ್ಯಾತ್ಮ, ಮೊದಲು ನಾರಾಯಣ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ಸರಸ್ವತೀ ದೇವಿ, ರುದ್ರದೇವರು, ಇಂದ್ರದೇವರು, ಶಚಿ, ಅಗ್ನಿ, ಯಮ ಎಲ್ಲರನ್ನು ಕೂಡ ಸ್ಮರಣೆಯನ್ನು ಮಾಡಿಕೊಂಡು
ಇನ್ನ ಕ್ಷೇತ್ರಾಧಿಪತಿಗಳನ್ನು ಸ್ಮರಣೆಯನ್ನು ಮಾಡಿಕೊಂಡು ಕಾಶೀಶಂ ವಿಶ್ವನಾಥಂಚ, ಕಾಶಿ ವಿಶ್ವನಾಥ, ಬಿಂದು ಮಾಧವ, ವಿಷ್ಣುಪಾದ, ಪ್ರಯಾಗ, ನರಸಿಂಹ, ಪಂಢರಪುರದ ಪಾಂಡುರಂಗ, ಪಂಪಾಧ್ಯಕ್ಷಂ ವಿರೂಪಾಕ್ಷಂ, ವೆಂಕಟಗಿರಿಯಲ್ಲಿರ್ತಕ್ಕಂತಹ ಪರಮಾತ್ಮನನ್ನ, ಕಾಲಹಸ್ತೀಶ್ವರಂ ಹರಂ, ಘಟಿಕಾಚಲ ವಾಸಿಯಾದ ವೃದ್ಧಾಚಲ ವಾಸಿಯಾದ ಪರಮಾತ್ಮ ಶ್ರೀರಂಗದ ದೇವರನ್ನ, ಕುಂಭಕೋಣದಲ್ಲಿರುವ ಶ್ರೀಕೃಷ್ಣ ಶಾಂಗಪಾಣಿಯನ್ನ, ಸೇತುಂ ರಾಮಕೃತಂ ರಾಜನ್ ಪದ್ಮನಾಭ ಅನಂತ ಪದ್ಮನಾಭ ದೇವರನ್ನ, ಚಂದ್ರೇಶ್ವರಂ ಚ ಗೋಕರ್ಣಂ ತಥಾ ಹರಿಹರೋ ನೃಪ, ಗಂಗಾ ಗೋದಾವರಿ ಕೃಷ್ಣ ತುಂಗಭದ್ರ ಎಲ್ಲವನ್ನೂ ಕೂಡ ಸ್ಮರಣೆಯನ್ನು ಮಾಡಿಕೊಂಡು ಕೊನೆಗೆ ಸಸ್ಮಾರ ಲೋಕಭಾವೇನ ಶೋವಾಚ ಮಧುರಂ ವಚಃ. ಆಮೇಲೆ ಹೇಳ್ತಾರೆ, ಗಂಡನಿಗೆ ಹೇಳ್ತಾನೆ, ನರನಾರಾಯಣರವ್ರಿಗೆ ಗಂಡ ಆಟ ಹೇಳ್ಕೊಳ್ತಾಳ ಅವನು, ಭರ್ತಾರಂ ಬದರೀವಾಸಂ ಮಾತರಂ ಪಿತರಂ ಗುರುಂ ಸ್ವಾತ್ಮಾನಂ ಚ ಶಪೇರಾಗ್ನಿ ಸತ್ಯಮಿತ್ಯವಧಾರಯ. ರಮೇ ಕೊಲ್ಹಾಪುರಾಧ್ಯಕ್ಷೆ ಪಾಹಿ ಮಾಂ ಪರದೇಶಕ ಮತ್ತೆ ಲಕ್ಷ್ಮೀದೇವಿಯನ್ನೂ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಪರಮಾತ್ಮ. ಹೀಗೆ ಎಲ್ಲರನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ಈ ಮಾತು, ಸತ್ಯಂ ವದಾಮಿ ಶಶ್ರೋಣಿ, ಸತ್ಯ ಹೇಳ್ತೇನೆ ಕಠೋರ ನನ್ನ ಮಾತು ಅಂತ. ಅವಾಗ ಹೆದರ್ಸೋದು, ಇದನ್ನು ಹೆದರಿಸ್ತಾ ಇದ್ದಾರೆ. ಹಿಡಿದುಕೊಂಡು ಎಲ್ಲ ವಿಷಯವನ್ನು ಹೇಳ್ತಾನೆ. ನಿನ್ನೆ ದಿವಸ ಒಬ್ಬ ಕುದುರೆಯ ಮೇಲೆ ಬಂದಿರತಕ್ಕಂತಹ ಒಬ್ಬ ಪುರುಷರನ್ನು ನೋಡಿದ್ದಾಳೆ. ಅವಳನ್ನು ನೋಡಿ ಇವಳಿಗೆ ಕಾಮಜ್ವರ ಸುಪೀಡಿತ, ಕಾಮಜ್ವರ ಬಂದಿದೆ. ಹಾಗಾಗಿ ಪತಿಂ ಶ್ರೀ ವೆಂಕಟಾಧೀಶಂ ಕರ್ತುಮಿಚ್ಛತಿ ತೇ ಸುತ, ಆ ವೆಂಕಟಾಧಿಪತಿಯಾಗಿರ್ತಕ್ಕಂತಹ ವ್ಯಕ್ತಿಯನ್ನ ಮದುವೆ ಮಾಡಿಕೊಳ್ಬೇಕು ಅಂತ ಮನಸ್ಸಾಗಿದೆ ನಿನ್ನ ಮಗಳಿಗೆ. ತಥಾ ಭವಿಷ್ಯತಿ ಶುಭಂ ವಾಕ್ ಇಯಂ ನಾನ್ಯಥಾ ಭವೇತ್. ಯಾರು ಕಿರಾತರೂಪಿ ಇದ್ದಾನೆ ಕೊಟ್ರೆ ತಚ್ಛಾತ್ಯರ್ಥಂ ವರಾರೋಹೆ ತಸ್ಮೈ ಸಾ ಸಂಪ್ರದೀಯತಾಂ, ಕೊಡ್ಲೇಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಧರಣಿ ದೇವಿ ಕೇಳ್ತಾಳೆ, ಯಾರದು? ವದತನ್ನಾಮ ಕಿಂ ಭದ್ರೇ. ಧರ್ಮದೇವತಾ ಪುಲಿಂದ ಹೇಳ್ತಾ ಇದ್ದಾಳೆ, ವೈಕುಂಠಸ್ಥನಾಗಿರ್ತಕ್ಕಂತಹ ಸಾಕ್ಷಾತ್ ಪರಮಾತ್ಮನೇ ವೆಂಕಟಾಚಲದಲ್ಲಿ ಶ್ರೀನಿವಾಸ ಅನ್ನುವ ಹೆಸರಿನಿಂದ ಇದ್ದಾನೆ. ವನಮಾಲಿ, ಧನವಾನ್ ಬಲಿ, ವಿದ್ಯಾವಾನ್ ಧನವಾನ್ ಬಲಿ, ಇಷ್ಟು ಸಾಕು. ವಿದ್ಯಾವಂತ, ಧನವಂತ, ಬಲಿಷ್ಠ. ಪುತ್ರ್ಯಾ ತವ ವರಾರೋಹೇ ಹತೋ ಅಸ್ಯ ಹಯೋತ್ತಮಃ. ಹೂ ತರಲಿಕ್ಕೆ ಹೋದಾಗ ಅವನಿಗೆ ಕಲ್ಲಿಂದ ಹೊಡೆದಿದ್ದಾರೆ ಇವರೆಲ್ಲರೂ ಕೂಡ ಸೇರಿಸಿ. ಹಾಗಾಗಿ ಆ ಕುದುರೆ ಸತ್ತು ಬಿದ್ದಿದೆ. ಅವನು ಕೂಡ ವಾಪಸ್ ಹೋಗಿದ್ದಾನೆ. ಅದತ್ವಾ ದುಃಖ ಮಾಪುನೋಷಿ ನಮೇ ವಾಣಿ ನಥಾ ಭವೇ. ನೀವು ಕೊಡಬೇಕು ಅವನಿಗೆ, ಸತ್ಯಂ ವಿದ್ಧಿ. ಹೇಳ್ತಿರೋ ಸತ್ಯ ಸತ್ಯ ಅಂತ ಸತ್ಯ ಹೇಳ್ತಾರೆ, ಕೊಡಬೇಕು. ಅದತ್ವ, ಕೊಡಲ್ಲ ಅಂತಂದ್ರೆ ದುಃಖವೇ ಉಂಟಾಗತ್ತೆ ನಿಮಗೆ. ಹಾಳೇನಾಗಲ್ಲ, ಅದಾನೆ. ಕೊಡಲ್ಲ ಅಂತಂದ್ರೆ ಇವತ್ತೋ ನಾಳೆನೋ ನಿಮ್ಮ ಮಗಳು ಬದುಕಲ್ಲ ಅಂತ. ಮರಿಷ್ಯತಿ ನ ಸಂಶಯ ಅಂತ ಹೇಳಿ ಅವಳಿಗೆ, ಧರಣಿ ದೇವಿಗೆ ಹೆದರಿಕೆನೇ ಆಗೋಯ್ತಂತೆ. ಅಸತ್ಯಂ ವಾಮಲೋಚನೆ, ಏನಂತ ಮಾತಾಡ್ತಿದ್ವಿ, ಕೆಟ್ಟ ಮಾತುಗಳು ಅಂದ್ರೆ ಅಪಶಕುನಗಳದ ಮಾತುಗಳನ್ನು ಹೇಳ್ತಾ ಇದ್ಯಲ್ಲ ಅಂತ. ಅದಕ್ಕೆ ಧರ್ಮದೇವತೆ ಹೇಳ್ತಾರೆ, ನಂದಲ್ಲ ತಪ್ಪು, ನಾನು ಹೇಳಿದ್ದೆ, ನಾನು ಬರಲ್ಲ, ನನ್ನ ಮಾತು ಕಠೋರವಾದ ನನ್ನ ಮಾತುಗಳು, ಇದನ್ನು ನೀವು ತಡ್ಕೊಳ್ಬೇಕು ಅಂತ ಹೇಳಿದ್ದಲ್ಲ. ಅದಕ್ಕೆ ಧರಣಿ ದೇವಿ ಹೇಳ್ತಾಳೆ, ನಾವು ಕ್ಷತ್ರಿಯರು, ಕ್ಷತ್ರಿಯರಿಗೊಂದು ಕ್ರಮ ಇದೆ. ಏನು ಅಂತಂದ್ರೆ, ಅಯಾಚಿತ ಮಯಾ ಕನ್ಯಾ ಕಥಂ ದೇಯ ಭವಿಷ್ಯತಿ. ಅದಕ್ಕೆ ಧರ್ಮದೇವತಾ ಹೇಳ್ತಾರೆ, ಕೊಡಬೇಕು. ಯಾರಾದ್ರೂ ಕೇಳ್ಕೊಂಡು ಬಂದಾಗ ಮಾತ್ರ ನಾವು ಕೊಡೋರು, ಹಂಗೆ ಕೊಡ್ಲಿಕ್ಕೆ ಆಗಲ್ಲ ನಮ್ಮಲ್ಲಿ. ಅಷ್ಟೇ ತಾನೆ. ಯಾಕೆ ಇಲ್ಲಿಂದ ಒಂದು ಗಳಿಗೆ ಕಾಯಿ ಅವಳು ಕೇಳ್ಕೊಂಡೇ ಬರ್ತಾಳೆ, ಆವಾಗ ಕೊಡ್ಬೇಕಾಗತ್ತೆ ನೀನು ಅಂತ ಹೇಳಿ. ಅಬಲ ಬಹುವೃದ್ಧಾಚ ಧರ್ಮಾರ್ಥ ಕುಶಲ ಭುವಿ. ನನ್ನ ಮಾತಿನ ಮೇಲೆ ವಿಶ್ವಾಸ ಇಡು, ರಾಜನ ಕರೆಸು, ತೋಂಡಮಾನ ರಾಜನ ಕರೆಸು, ಈಗ ಸಂಕಲ್ಪ ಮಾಡು ಅಂತ ಹೇಳ್ತಾರೆ.
ಸನ್ನಿಧೌ ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ನನ್ನ ಮುಂದೆ ನೀ ಸಂಕಲ್ಪ ಮಾಡಿಬಿಡ್ಲ, ಯಾಕೆ ತಲೆ ಕೆಡಿಸ್ಕೊಂಡು ಒಂದು ಕೇಳೇ ಕೇಳ್ತಾಳೆ ಅಂತ ಧರಣಿ ದೇವಿ ಧರಣಿ ದೇವಿ ಹೇಳ್ತಾ ಇದ್ರು, ಏನಾದರೂ ಆಗಲಿ ನನ್ನ ಮಗಳು ಬದುಕಿದ್ರು ಸಾಕು ಅಂತ. ಹೀಗೆ ಹೇಳಿ ಪರಮಾತ್ಮ ತಾನು ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾನೆ. ಪತಿರ್ಮೇ ವರ್ತತೆ ಯತ್ರ ದೇವಿ ತತ್ರ ವ್ರಜಾಮ್ಯಹಂ, ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಪರಮಾತ್ಮ ಹೊರಡ್ತಾನ ಇದ್ದಾನೆ. ಆ ರೂಪದಿಂದ ತನ್ನ ಕಾರ್ಯವನ್ನ ಸಾಧನೆಯನ್ನು ಮಾಡ್ಕೊಳ್ತಾನಂತೆ. ಆವಾಗ ಧರಣಿ ದೇವಿ ಕೇಳ್ತಾಳಂತೆ, ಮಗಳ ಹತ್ರ ಹೋಗಿ ಏಕಾಂತದಲ್ಲಿ ಹೋಗಿ ಕೇಳ್ತಾಳಂತೆ, ಕಕ್ಷೇ ಬದ್ವಾ ಸುತಂ ರಾಜನ್ ಸ್ವರ್ಣಪೂರ್ಣಂ ಸುಗುಲ್ಮಕಂ. ಪುಲಿಂದ ಆ ಕಡೆ ಹೋದ್ಲು, ಅವಾಗ ಪದ್ಮಾವತಿ ಹತ್ರ ಹೋಗಿ ಕೇಳ್ತಾರೆ, ಅಲ್ಲಮ್ಮ ತಾಯಿಯಂತಹ ಸ್ನೇಹಿತರು ಹೆಣ್ಣುಮಕ್ಕಳಿಗಿಲ್ಲ ಅಂತ ಹೇಳ್ತಾರೆ, ನನ್ನ ಮುಂದೆ ನಿನ್ನ ಮನಸ್ಸಿನಲ್ಲಿರೋದು ಸರಿಯಾಗಿ ಹೇಳಿಬಿಡು. ಪೂರಯಾಮಿ ಮನಸ್ಥಂತೆ ಕಿಮೃಥ ದೇಹ ಶೋಷಣ. ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು, ನಾನು ಅದನ್ನು ಮಾಡ್ತೇನೆ ಅಂತ. ಪದ್ಮಾವತಿ ಹೇಳ್ತಾಳೆ, ನಕೃತಂ ತಾದೃಶಂ ಕಿಂಚಿತ್ ಜಾತ ಕ್ವಾಪಿ ತುಮೇ ವರೇ. ಅಂಥದ್ದೇನೂ ಆಗಿಲ್ಲಮ್ಮ, ಕಾಂಕ್ಷಾ ಸಂಪುಟಿತ ಮಧ್ಯ ವಕ್ತು ಶಕ್ನೋಮಿ ನ ಸ್ವಯಂ. ನಂಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇದು ಪುರಾಣ ಪುರುಷೋತ್ತಮ ಇಂತಹ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದ್ದೇನೆ. ತಂಬಿನ ನಹಿ ಜೀವಾಮಿ, ಅವು ನನಗೆ ಕೊಡದೆ ಹೋದ್ರೆ ನಾನು ಬದುಕೋದಿಲ್ಲ ಅಂತ ಮಾತುಗಳನ್ನ ಹೇಳಿಬಿಡ್ತಾರೆ. ಹೇಳಿದಾಗ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಕ್ಷಿಣಂ ಪಾಣಿಮಾಶ್ರಿತ್ಯ ರಾಜತೆ ಚಕ್ರಮುತ್ತಮಂ. ಶಂಖ ಚಕ್ರಗಳನ್ನು ಧಾರಣೆಯನ್ನು ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿ ಕಂಠದಲ್ಲಿ ಕೌಸ್ತುಭವನ್ನು ಧಾರಣೆಯನ್ನು ಮಾಡಿದ್ದಾನೆ. ಪರಮಾತ್ಮನ ಚಕ್ರದ ಪ್ರಭಾವದಿಂದ ವಾರಾಣಸಿ ಪಟ್ಟಣವೇ ದಗ್ಧವಾಗಿದೆ. ಅವನ ಶಂಖಧ್ವನಿಯಿಂದ ರಾಕ್ಷಸರೆಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ಅಂತಹ ವ್ಯಕ್ತಿಯವನು ತದ್ಭಕ್ತ ಲಕ್ಷಣಂ ಚೈತತ್ ವಿನಾ ಕೋನು ಜೀವತಿ. ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮೆಯಲ್ಲಿ ಪರಮಾತ್ಮನ ಆಯುಧಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಯಾವುದಕ್ಕೋಸ್ಕರವಾಗಿ ಪರಮಾತ್ಮ ಆಯುಧಗಳನ್ನು ಧಾರಣೆಯನ್ನು ಮಾಡಿದ್ದಾನೆ. ಅಲ್ಲಿ ಚಕ್ರದ ಬಗ್ಗೆ ಹೇಳ್ತಾರಂತೆ. ಪರಮಾತ್ಮ ಯಾವುದಕ್ಕೋಸ್ಕರ ಚಕ್ರ ರೇಖೆಯನ್ನು ಧಾರಣೆ ಮಾಡಿದ್ದಾರೆ ಅಂತಂದ್ರೆ, ಮಹಾ ಅಜ್ಞಾನತಮೋ ಭಿತ್ವಾ ಕೃತ್ವಾ ಜ್ಞಾನ ಪ್ರಕಾಶನಂ ತನ್ಮಾರ್ಗ ದರ್ಶನಾರ್ಥಾಯ ಚಕ್ರರೇಖಾಂ ಪದೇದರಃ ಅಂತ ಹೇಳ್ತಾರೆ. ನಮ್ಮಲ್ಲಿರೋದು ಅಜ್ಞಾನ, ನಮಗೆ ಬೇಕಾಗಿರೋದು ತತ್ವಜ್ಞಾನ. ಇದನ್ನ ನಾವು ಪರಮಾತ್ಮನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ ಅಂತ ಚಿಂತನೆಯನ್ನು ಮಾಡಿದರೆ ನಮ್ಮಲ್ಲಿರುವ ಅಜ್ಞಾನ ಎಂಬುದು ನಾಶ ಆಗ್ತದೆ. ಮಹಾ ಅಜ್ಞಾನತಮೋ ಭಿತ್ವಾ ಕೃತ್ವಾ ಜ್ಞಾನ ಪ್ರಕಾಶನಂ ತ್ವನ್ಮಾರ್ಗ ದರ್ಶನಾರ್ಥಾಯ ಚಕ್ರರೇಖಾಂ ಪದೇಧರಃ. ಪರಮಾತ್ಮನ ಮಾರ್ಗ, ಮುಖ್ಯ ಮಾರ್ಗ ಏನಿದೆ ಅದನ್ನ ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ಪರಮಾತ್ಮ ತನ್ನ ಕೈಯಲ್ಲಿ ಚಕ್ರವನ್ನು ಹಿಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಶಂಖವನ್ನು ಯಾಕೆ ಇಟ್ಕೊಂಡಿದ್ದಾನೆ ಅಂತಂದ್ರೆ, ಪರಮಾತ್ಮನ ಪಾದದ ಮಹಾತ್ಮ್ಯವನ್ನು ಯಾರು ಹೇಳ್ತಾರೆ, ಹೇಳ್ತಕ್ಕಂಥದ್ದು ಯಾವುದು? ಸಾಂಗ ವೇದಗಳು, 4 ವೇದಗಳು, ಇತಿಹಾಸ, ಪುರಾಣ, ಎಲ್ಲ ಮಂತ್ರಗಳು, ಉಪನಿಷತ್ತುಗಳು. ಯಾರು ಹೇಳ್ತಾ ಇದ್ದಾರೆ ಪರಮಾತ್ಮನ ಪಾದದ ಮಹಾತ್ಮೆಯನ್ನ, ಅವರಿಗೆ ಇದರ ಎಲ್ಲದಕ್ಕೂ ಕೂಡ ಲಭಿಸ್ತದೆ ವಿದ್ಯೆ. ಸಾಂಗವೇದ ಚತುಷ್ಟಯಂ ಇತಿಹಾಸ ಪುರಾಣಾನಿ ಮಂತ್ರೋಪನಿಷದಾತ್ಮಕಾಃ ಸರ್ವವಿದ್ಯಾ ದದಾಮೀತಿ ದರರೇಖಾಂ ಪದೇದರಃ. ಪರಮಾತ್ಮ ಶಂಖವನ್ನು ಯಾಕೆ ಇಟ್ಕೊಂಡಿದ್ದಾನೆ? ಪರಮಾತ್ಮನ ಪಾದದ ಮಹಾತ್ಮ್ಯವನ್ನು ಯಾರು ಹೇಳ್ತೀರೋ ಅವರಿಗೆ ಸಕಲ ವಿಧವಾದ ತತ್ವಜ್ಞಾನವನ್ನು ನಾನು ಕೊಡ್ತೇನೆ, ಸಕಲ ಶಾಸ್ತ್ರಗಳ ಜ್ಞಾನವನ್ನು ನಾನು ತಂದುಕೊಡ್ತೇನೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಪರಮಾತ್ಮ ಪಾದವನ ಶಂಖವನ್ನು ಧಾರಣೆಯನ್ನು ಮಾಡಿದ್ದಾನೆ ಅಂತ ತಿಳಿಸ್ತಾರೆ. ಹೀಗೆ
ಶಂಖಚಕ್ರಾಂಕಿತಾಯೇ ಚ ಊರ್ಧ್ವಪುಂಡ್ರಧರಾಶ್ಚಯೇ ನಾಸತ್ಯವಚನಾಯೇತು ಪಿತೃಮಾತ್ರ ಮತೇ ಸ್ಥಿತಾಃ. ಪರಮಾತ್ಮ ಶಂಖ ಚಕ್ರಗಳನ್ನು ಧಾರಣೆಯನ್ನು ಮಾಡಿರುವ ಉದ್ದೇಶ ಇದು. ಅಂತಹ ಪರಮಾತ್ಮ ಏನಿದ್ದಾನೆ ಅವನು ನಾನು ಅವನನ್ನ ಮದುವೆ ಮಾಡಿಕೊಳ್ಬೇಕಾಗಿದ್ದೇನೆ ಅಂತ. ಸತ್ಯಂ ವದಾಮಿ ಹೇ ಮಾತಃ ದ್ರಷ್ಟ ಏವ ಮಹಾಪ್ರಭು. ಅಂತಹ ಪರಮಾತ್ಮನನ್ನೇ ನಾನು ನೋಡಿದ್ದೇನೆ ಅಂತ. ಅವಳಿಗೆ ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ಗಂಡನ ಹತ್ರ ಹೋಗ್ತಾಳಂತೆ. ಆ ಎಲ್ಲ ವಿಷಯವನ್ನು ಹೇಳ್ತಾಳೆ. ಮಗಳು ಒದ್ದಾಡ್ತಾ ಇರೋದು, ಧರ್ಮದೇವತಾ ಪರವಂಜಿ ಬಂದು ಹೇಳಿರೋದು, ಇದನ್ನೆಲ್ಲವನ್ನು ಕೂಡ ಹೇಳ್ತಾಳಂತೆ. ಏತಸ್ಮಿನ್ನೇವ ಸಮಯೇ ಕನ್ಯಾಶ್ಚ ಬಕುಲಾನ್ವಿತಾಹ. ಹೇಳ್ತಾ ಇದ್ದಾಳೆ ಗಂಡನಿಗೆ. ಬಕುಲಾದೇವಿ ಬರ್ತಾ ಇದ್ದಾಳಂತೆ. ಬಂದಾಗ ಅವಳನ್ನ ಮರ್ಯಾದ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೊಂದು ವಿಶ್ವಾಸ ಬಂತಂತೆ. ಯಾಕೆಂದ್ರೆ ಧರ್ಮದೇವತಾ ಪ್ರವಂಜಿ ಹೇಳಿದ್ಲು ಏನಂತಂದ್ರೆ, ಒಂದು ಗಳಿಗೆ ಒಳಗಡೆ ಬರ್ತಾರೆ ಕೇಳ್ಕೊಳ್ಳಿಕ್ಕೆ, ಇವಳೇ ಇರಬಹುದು ಅಂತ ಆಲೋಚನೆಯನ್ನು ಮಾಡ್ತಾಳಂತೆ. ಯಾರು ನೀನು ಅಂತ ಕೇಳ್ತಾರಂತೆ. ಆವಾಗ ವೆಂಕಟಾಚಲ ಪರ್ವತದ ಮೇಲೆ ಇರ್ತಕ್ಕಂಥವ್ರು ಇವರು, ನಿಮ್ಮ ಹತ್ರ ಮಾತಾಡಬೇಕಾಗಿದೆ, ಅದಕ್ಕೋಸ್ಕರವಾಗಿ ಬಂದಿದ್ದಾರೆ ಅಂತ. ಧರಣಿ ದೇವಿ ಹೇಳ್ತಾಳೆ, ಏನ್ ನನ್ನ ಹತ್ರ ಮಾತಾಡ್ಲಿಕ್ಕಿತ್ತು ನಿಮಗೆ, ನಾನೇನ್ ಮಾಡ್ಲಿ ಹೇಳ್ರಿ ಅಂತ ಹೇಳ್ತಾರೆ. ಇಲ್ಲ, ಈ ಕಡೆಗೆ ಬರ್ತಾ ಇದ್ವಿ, ಮುಖ್ಯವಾದ ಕೆಲಸ ಒಂದಿತ್ತು. ಯಾವುದು ಅಂದ್ರೆ ಕನ್ಯಾಪೇಕ್ಷಾ ಮುಖ್ಯ ಕಾರ್ಯ. ಕನ್ಯಾಪೇಕ್ಷೆಯಾಗಿ ಬಂದಿದ್ದೇವೆ. ಉಳಿದ ಒಂದೇ ಕೆಲಸದಿಂದ ಊರಿಗೆ ಬಿಟ್ಟು ಬರಲ್ಲ, 1000 ಕೆಲಸ ಇಟ್ಕೊಂಡೇ ಬರ್ತಿರ್ತೀವಿ. ಈ ಕೆಲಸಕ್ಕೋಸ್ಕರವಾಗಿ ಬಂದಿದ್ದೇವೆ. ಅವಳಿಗೊಂದು ವಿಶ್ವಾಸ ಬಂದಿದ್ದು. ಮುಂದೆ ತಾನೇ ಕೇಳಿದ್ಲಂತೆ, ನಮಗೂ ವರಾಪೇಕ್ಷೆಯಾಗೇ ಇದ್ವಿ ನಾವು ಕೂಡ. ಕೋವರಹ ಕಶ್ಚ ದೇಶ, ಯಾರು ವರ, ಯಾರು ದೇಶ, ಯಾವುದು, ನಕ್ಷತ್ರ, ಗೋತ್ರ, ತಂದೆ ತಾಯಿಗಳು ಎಲ್ಲವನ್ನು ಕೂಡ ಹೇಳ್ರಿ ಅಂತ. ಚಂದ್ರವಂಶ, ದೇವಕಿ ದೇವಿ ತಾಯಿ, ವಸುದೇವ ತಂದೆ, ಕೃಷ್ಣ ಅಂತ ಹೆಸರು, ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ವೆಂಕಟಗಿರಿಯಲ್ಲಿ ಇದ್ದಾನೆ, ವಿದ್ಯಾವಾನ್, ಧನವಾನ್, ಬಲಿ, ಒಳ್ಳೆ ಆಚಾರ ಸಂಪನ್ನ, 25 ವಾರ್ಷಿಕ, 25 ವರ್ಷ ಹುಡುಗನಿಗೆ ಅಂತ ಹೇಳ್ತಾರೆ. ಪಾಣಿಗ್ರಹಣ ಮದುವೆ ಸಂದರ್ಭದಲ್ಲಿ ಅವನನ್ನು ನೋಡಿ ಸಂತೋಷ ಪಡೋರಿ ಅಂತ ಹೇಳ್ತಾರೆ. ಧರಣಿ ದೇವಿ ಪ್ರಶ್ನೆ ಕೇಳ್ತಾರೆ. ಇವತ್ತು ನಾವು ಆ ಥರ ಪ್ರಶ್ನೆ ಕೇಳಲಿಕ್ಕಾಗಲ್ಲ. ಏನಂತಂದ್ರೆ, ಅಲ್ಲ, ಭಾಗ್ಯ ಸಂಪನ್ನ ಅಂತ ಹೇಳ್ತೀವಿ, ಒಳ್ಳೆ ಆಚಾರ ಸಂಪನ್ನ ಅಂತ ಹೇಳ್ತೀವಿ, ಬುದ್ಧಿ ಇದೆ ಅಂತ ಹೇಳ್ತೀರಿ, ಯುವಕ ಅಂತ ಹೇಳ್ತೀರಿ, ಬಲಿಷ್ಠ ಅಂತ ಹೇಳ್ತೀರಿ, ವಾಗ್ಮಿ ಇದೆ ಅಂತ ಹೇಳ್ತೀರಿ. ಇಷ್ಟೊತ್ತಾದ್ರೂ 25 ವರ್ಷ ಆದ್ರೂ ಮದುವೆ ಆಗ್ಲಿಲ್ಲ ಅವನಿಗೆ. ವಿವಾಹೋ ನಕೃತಃ, ಯಾಕೆ ಮದುವೆ ಮಾಡ್ಲಿಲ್ಲ ಅವನಿಗೆ ಅಂತ ಕೇಳ್ತಾರೆ. ಈ ಪಕ್ಷದವರು ಇಲ್ರಿ, ಹಂಗಾಗಿತ್ತು ಹಿಂಗಾಗಿತ್ತು, ಏನೋ ಸಮಸ್ಯೆ ಇದೆ ಹುಡುಗನಿಗೆ ಅಂತ ಅನ್ಕೊಳ್ತಾ ಇದ್ದಾರೆ. ಧೈರ್ಯದಿಂದ ಉತ್ತರ ಕೊಡ್ತಾಳಂತ ಬಕುಲಾದೇವಿ. ಮದುವೆ ಮಾಡಿವ್ರಿ, ಮಕ್ಕಳಾಗಿಲ್ಲ ಅಷ್ಟೇ. ಕೃತೋ ವೈವಾಹಿಕೋ ದೇವಿ ಬಾಲ್ಯೇವ, ಮೊದಲೇ ಮದುವೆ ಆಗಿತ್ತು, ಆದರೆ ಮಕ್ಕಳಾಗಲಿಲ್ಲ ಅಲ್ಲಿ, ಅದಕ್ಕೋಸ್ಕರವಾಗಿ ಇನ್ನೊಂದು ಮದುವೆ ಮಾಡ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ಸಾಪುತ್ರಂ ಸಂಧಿದಿಶ, ರಾಜನ್ ಕರೆಸ್ಬೇಕು ಅಂತ ಕರೆಸ್ತಾಳಂತೆ. ಧರಣಿ ದೇವಿ ಗಂಡನ ಹತ್ತಿರಕ್ಕೆ ಹೇಳ್ತಾಳಂತೆ, ಕನ್ಯಾಪೇಕ್ಷಿಯಾಗಿ ಬಕುಲಾದೇವಿ ಬಂದಿದ್ದಾಳೆ, ವರನ ಬಗ್ಗೆ ವಿಚಾರ ಮಾಡಿದ್ದೇವೆ, ನೀವು ಕೂಡ ಮುಂದಿನ ವಿಷಯಗಳಿಗೋಸ್ಕರವಾಗಿ ವಿಚಾರ ಮಾಡ್ರಿ ಅಂತ ಹೇಳಿದಾಗ ಆಕಾಶರಾಜನಿಗೆ ಖುಷಿಯಾಯಿತು, ಸಂತೋಷ ಆಗ್ತದೆ. ರಾಜ ಮಗಳ ಹತ್ರ ಬರ್ತಾನಂತೆ, ಬಂದು ಕೇಳ್ಕೊಳ್ತಾನಂತೆ, ಅಮ್ಮ, ಇಷ್ಟೋ ತನಕ ನಿನ್ನ ತಾಯಿ ಏನೋ ನಿನ್ನ ಬಗ್ಗೆ ಹೇಳಿದ್ದು, ಮಾಡಬೇಕಾ ಅಂತ ಕೇಳ್ತಾನೆ. ಸಂಕೋಚ ಇಲ್ಲದೆ ಹೇಳು ಅಂತ ಹೇಳ್ತಾನೆ. ಹೌದು ಅಂತ ಹೇಳ್ತಾನೆ.
ಮಾತಸ್ಥೇ ಕಥಿತಂ ಸರ್ವಂ ಜನಕಾಯ ವಚೋ ಮಮ. ಏನ್ ಹೇಳಬೇಕು ಎಲ್ಲ ಅಮ್ಮನಿಗೆ ಹೇಳಿಬಿಟ್ಟಿದ್ದೀನಿ, ನಿನ್ನ ಹತ್ರ ಮತ್ ನಂಗೆ ಹೇಳಲಿಕ್ಕಾಗಲ್ಲ ಅಂತ ಹೇಳಿಬಿಡ್ತೇವೆ. ಅವಳಿಗೂ ಅವನಿಗೆ ರಾಜನಿಗೂ ಸಮಾಧಾನ ಆಯ್ತು, ನನ್ನ ಮಗಳು ಈ ವಿಷಯದಲ್ಲಿ ಮುಂದುವರಿತಾ ಇದ್ದಾಳೆ. ತತ್ಕ್ಷಣದಲ್ಲಿ ಘೋಷಣೆಯನ್ನ ಮಾಡ್ತೇವೆ, ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ವಾಲ್ಮಿನಿ. ಅವಳಿಗೆ ಸಮಾಧಾನವನ್ನು ಮಾಡಿ ಈ ಕಡೆಗೆ ಬರ್ತಾ ಇದ್ದಾನೆ. ಏನ್ ಮಾಡಬೇಕು ಅಂತಂದ್ರೆ, ಗುರುವಾಗಮನ ಕಾಂಕ್ಷಯ, ಆಕಾಶ ರಾಜನಿಗೆ ಏನಾಗಬೇಕಾದ್ರೂ ಬೃಹಸ್ಪತಿ ಆಚಾರ್ಯರು ಬರಬೇಕು. ಒಂದು ಪತ್ರವನ್ನ ಬೃಹಸ್ಪತಿ ಆಚಾರ್ಯರ ಕಡೆಗೆ ಕೊಟ್ಟು ಕಳಿಸ್ತಾರಂತೆ, ತನ್ನ ತಮ್ಮನಾಗಿರ್ತಕ್ಕಂತಹ ದೊಂಡಮಾನ ರಾಜನ ಕಡೆಯಿಂದ. ನೋಡಿ ತಕ್ಷಣದಲ್ಲಿ ಬರ್ತಾರಂತವನು. ಬಂದ ತಕ್ಷಣ, ನಿಮ್ಮ ಆಜ್ಞೆಯಿಂದ ನಾನು ಮಗಳ ವಿವಾಹವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಹಾಗಾಗಿ ಯುಕ್ತಾಯುಕ್ತ ಚಿಂತನೆಯನ್ನು ಮಾಡಬೇಕು ನೀವು ಅಂತ ಹೇಳ್ತಾರೆ. ಆವಾಗ ಬೃಹಸ್ಪತಿ ಆಚಾರ್ಯ ಹೇಳ್ತಾರೆ, ನಾವು ದೇವಲೋಕದವರು, ಅವಾಗಿವಾಗ ಬಂದು ಹೋಗ್ತಕ್ಕಂಥವ್ರು, ನಮ್ಮ ಹತ್ರ ಕೇಳಿದ್ರೆ ಸರಿ ಹೋಗಲ್ಲ, ಇಲ್ಲೇ ಹತ್ತಿರದಲ್ಲಿ ಶುಕಾಚಾರ್ಯ ಅವ್ರನ್ನ ಕರೆಸ್ತೀವಿ ಅಂತ ಹೇಳ್ತಾರೆ. ಶುಕಾಚಾರ್ಯನ ಕರೆಸಬೇಕು ಅಂದ್ರೆ ಮತ್ತೆ ತೊಂಡಮಾನನ್ನ ಕೊಟ್ಟು ಕಳಿಸ್ತಾನೆ. ಶ್ರೀನಿವಾಸ ದೇವರಿಗೆ ನನ್ನ ಮಗಳನ್ನು ಕೊಡಬೇಕು ಅನ್ನೋ ಅಪೇಕ್ಷೆ ಇದೆ, ಯುಕ್ತಾಯುಕ್ತ ಚಿಂತನೆಗೋಸ್ಕರವಾಗಿ ಬರಬೇಕು ನೀವು ಅಂತ ಒಂದು ಪತ್ರ ಬರೆದು ಕಳಿಸ್ತಾರಂತೆ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಪರಮಾತ್ಮನ ಮದುವೆ, ಅದಕ್ಕೆ ನನ್ನನ್ನು ಕರೀತಾ ಇದ್ದಾರೆ ಅಂತ ಹೇಳಿ ಪರಮಾನಂದ ತುಂಬಿಲರಾಗಿ ಕುಣಿದಾಡಿ ಬಿಟ್ರಂತವ್ರು ಆ ಪತ್ರ ನೋಡಿದ ತಕ್ಷಣ. ಹೆಂಗೆ ಅಂತಂದ್ರೆ, ಭಿಂದಂ ಕಮಂಡಲಂ ರಾಜನ್ ಚಿಂದನ್ ಕೃಷ್ಣ ಮೃಗತ್ವಚಂ. ತಮ್ಮ ಕಮಂಡಲು ಎತ್ತಿ ಬಿಸಾಕಿದ್ರು ಖುಷಿಯಿಂದ, ಸಿಟ್ಟಿನಿಂದಲ್ಲ, ಖುಷಿಯಿಂದ ಎತ್ತಿ ಬಿಸಾಕಿದ್ರಂತೆ. ತುಳಸಿ ಮಣಿಗಳನ್ನು ಹರಿದಿದ್ದಾರೆ, ಕೃಷ್ಣಾಜನ ಎಲ್ಲ ಹರಿದು ಬಿಸಾಕಿದ್ರು. ಅಷ್ಟು ಖುಷಿ ಆದ, ಯಾಕಂದ್ರೆ ಪರಮಾತ್ಮ ನಾವಿಷ್ಟು ದಿವಸ ಯಾರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ವೋ ಅಂತಹ ಸಾಕ್ಷಾತ್ ಪರಮಾತ್ಮ ನಮ್ಮ ಎದುರುಗಡೆಗೆ ಕಾಣುವಂತಹ ಭಾಗ್ಯ ನಮ್ಮದಾಗಿದೆ ಅಂತ ಹೇಳಿ ಭಾರಿ ಖುಷಿಯನ್ನ ಅಭಿವ್ಯಕ್ತಪಡಿಸ್ತಾ ಇದ್ದಾನೆ ಶುಕಾಚಾರ್ಯರು. ಅಲ್ಲಿಂದ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದು ವಿಚಿತ್ರವಾಗಿರ್ತಕ್ಕಂತಹ ಪೋಷಾಕಗಳನ್ನು ಹಾಕೊಳ್ತಾರಂತೆಲ್ಲ, ವರ್ಣಿಸ್ತಾರದನ್ನ. ಕಿರೀಟವನ್ನು ಧಾರಣೆಯನ್ನು ಮಾಡಿದ್ರಂತೆ, ಕವಚವನ್ನು ಹಾಕೊಂಡ್ರು, ಅವುಗಳಿಗೆಲ್ಲ ಹೂಗಳನ್ನು ಪೋಣಿಸ್ಕೊಡ್ತಾರಂತೆ. ಹುಲ್ಲಿನಿಂದ ಮಾಡಿರ್ತಕ್ಕಂತಹ ಕವಚ, ದರ್ಭೆಯಿಂದ ಅಲಂಕಾರಕ್ಕೋಸ್ಕರ ರಾಜನ ಮನೆಗೆ ಹೋಗ್ಬೇಕು, ನಾವು ಹೂಗಳನ್ನೆಲ್ಲ ಪೋಣಿಸ್ಕೊಂಡು ಹೋಗ್ತಾ ಇದ್ದಾರೆ. ರಾಜ ಬರೋದನ್ನ ನೋಡ್ತಾರೆ. ರಾಜೋವಾಚ, ರಾಜ ಹೇಳ್ತಾ ಇದ್ದಾನೆ ಶುಕಾಚಾರ್ಯರಿಗೆ, ಸ್ವಾಮಿ ಮಾಕುರುಶ್ವ, ನನ್ನ ಮಗಳನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೇನೆ, ಯುಕ್ತಾಯುಕ್ತಗಳನ್ನು ಚಿಂತನೆಯನ್ನು ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ಶುಕಾಚಾರ್ಯ ಹೇಳ್ತಾರೆ, ಸಂದೇಹಂ ದಾನಕರ್ಮಣಿ, ಸಂದೇಹನೇ ಪಡಬೇಡಪ್ಪ, ನೀನು ಕೊಡ್ಲಿಕ್ಕೋಸ್ಕರ ವಿಚಾರಣೆ ಮಾಡಬೇಡ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ನಿನ್ನ ಕುಲಕೋಟಿ ಉದ್ಧಾರ ಆಗ್ತದೆ ಶ್ರೀನಿವಾಸ ದೇವರಿಗೆ ಕನ್ಯಾದಾನ ಮಾಡೋದ್ರಿಂದ. ವಿಳಂಬ ನೈವ ಕರ್ತವ್ಯ ಹೇಳ್ತಾರೆ. ವಯಂತು ತಪಸಾರಾಧ್ಯ ಕಂದಮೂಲ ಫಲಾಶನಾಹ ಸರ್ವಸಂಗಂ ಪರಿತ್ಯಜ್ಯ ನಪಶ್ಯಾಮೋತ್ರ ತಂ ವಿಭುಂ. ನಾವು ಹಗಲು ರಾತ್ರಿ ಗೆಡ್ಡೆ ಗೆಡಿಸ್ಕೊಂಡು ತಿನ್ಕೊಂಡು ಮೂಗ್ ಹಿಡ್ಕೊಂಡು ತಪಸ್ಸು ಮಾಡಿದ್ರೂ ಸಿಗುದಿಲ್ಲ, ಅಂಥವ್ ನಿನಗೆ ಅಳಿಯನಾಗಿ ಬರ್ತಾ ಇದ್ದಾನೆ ಅಂತಂದ್ರೆ ನಿನ್ನ ಸೌಭಾಗ್ಯ ಇದು ಅಂತ ಹೇಳ್ತಾರೆ. ಆವಾಗ ಗೃಹಗತಿಗಳನ್ನು ನೋಡ್ಲಿಕ್ಕೋಸ್ಕರವಾಗಿ ಬೃಹಸ್ಪತ್ಯಾಚಾರ್ಯರು ಇವಳನ್ನ ಕೇಳ್ತಾ ಇದ್ದಾರಂತೆ, ಬಕುಲಾದೇವಿಯನ್ನ. ಬಕುಲಾದೇವಿಗೆ ಸಿಟ್ಟು ಬರ್ತದೆ. ಹೇಳ್ತಾಳೆ, ಬ್ರಾಹ್ಮಣರು ಸತ್ಯ ಸಂಕಲ್ಪ, ಸತ್ಯ ಮಾತನಾಡುವರು ಅಂತ ಅನ್ಕೊಂಡಿದ್ದೆ, ಕಲಿಯುಗದಲ್ಲಿ ಯಾಕೋ ಸುಳ್ಳು ಹೇಳ್ತಾರೆ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳಿ. ಶುಕಾಚಾರ್ಯ ಹೇಳ್ತಾರೆ, ಸಮಾಧಾನ ಮಾಡ್ಕೊಳ್ಳಮ್ಮ, ಹಂಗೆಲ್ಲ ಮಾತಾಡಬಾರ್ದು. ಯಾಕೆಂದ್ರೆ ಬ್ರಾಹ್ಮಣರ ಮೇಲೆ ಕ್ಷತ್ರಿಯರಿಗೆ ವಿಶ್ವಾಸ ಇರುವುದಿಲ್ಲ. ನಾನೇ ಎಲ್ಲ ನಿರ್ಣಯವನ್ನು ಮಾಡ್ಬಿಟ್ರೆ ಅವರೇನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಡ್ತಾರೆ. ನಿಮ್ ಬಾಯಿಂದಲೇ ಬರ್ಬೇಕೆಲ್ಲವನ್ನು, ಅದರಿಂದಲೇ ನಾವು ಮುಂದುವರಿಯೋದು ಅಂತ ಹೇಳಿ ಗೋತ್ರಾದಿಗಳನ್ನು ಕೇಳ್ತಾ ಇದ್ರೆ, ಶ್ರವಣ ನಕ್ಷತ್ರ, ವಸಿಷ್ಠ ಗೋತ್ರ ಇತ್ಯಾದಿಗಳನ್ನು ಹೇಳಿದಾಗ ರಾಜನು ಕೂಡ ಹೇಳ್ತಾನೆ, ಅತ್ರಿಗೋತ್ರ, ಮೃಗಶಿರ ನಕ್ಷತ್ರ ಅಂತ ಹೇಳಿದಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಸಾಕ್ಷಾತ್ ಮನ್ಮಥ ಅವನು. ಲಕ್ಷ್ಮೀದೇವಿ ಒಂದು ಕಡೆಗೆ ನಾರಾಯಣ, ಅವರದ ಬಗ್ಗೆ ವಿಚಾರಣೆ ಮಾಡುವಂಥದ್ದಿಲ್ಲ. ಸರ್ವಂ ಸಮ್ಮಂತ್ರ್ಯ
ಸರ್ವಂ ವಿಚಾರ್ಯ ಭೂಪಾಲ ಸ್ವಾರ್ಥಭಾವಂ ಸಮಾಶ್ರಿತಃ. ಖುಷಿಯಿಂದ ಹೇಳ್ತಾ ಇದ್ದಾರಂತೆ ಮಂತ್ರಂ ಚಕಾರ ರಾಜೇಂದ್ರ. ಎಲ್ಲವೂ ಸರಿ ಇದೆ, ಎಲ್ಲಿ ಅವ್ಯವಸ್ಥೆ ಆಗ್ಲಿಕ್ಕೆ ಸಾಧ್ಯ? ನಮ್ಮದಾದ್ರೆ ಹುಟ್ಟಿದ್ ಯಾವುದೋ ಕಾಲ, ಹುಡುಗಿದ್ ಯಾವುದೋ ಕಾಲ ಇತ್ಯಾದಿಗಳು ಅದು ನೋಡ್ಬೇಕು ಸರಿ ಇದೆಯೋ ಇಲ್ಲೋ ಅಂತ. ಎಲ್ಲಾ ಸರಿ ಇಲ್ಲದೆ ಸರಿ ಮಾಡೋರೆ ಅವರಿಬ್ರು, ಸಾಕ್ಷಾತ್ ಲಕ್ಷ್ಮೀದೇವಿ ಪರಮಾತ್ಮ. ಅವರಿಬ್ರದ್ದು ಸರಿ ಬಂದಲ್ಲ ಅಂತ ಇಲ್ಲವೇ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ತೇ ಸರ್ವೇ ಬಂಧುವರ್ಗಾಶ್ಚ ರಾಜಾನಂ ಪರ್ಯಪೂಜೆಯನ್. ದೊಡ್ಡ ಸಭೆಯನ್ನೇ ಮಾಡ್ತಾನಂತೆ. ಸಭೆಯಲ್ಲಿ ಎದ್ದು ನಿಂತು ಹೇಳ್ತಾ ಇದ್ದಾನೆ, ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾಂಗಿಣೆ ಯೂಯಂ ಬಂಧುಗಣಾಶ್ಚಾತ್ರ ದಯಾಂ ಕೃತ ಮಾಂ ಪ್ರತಿ. ನೀವೆಲ್ಲರೂ ಕೂಡ ನನಗೆ ಅನುಕೂಲಕರರಾಗಬೇಕು ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ. ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಬರೀ ಹೇಳಿ ನೀ ಇಲ್ಲಿ ಪ್ರತಿಜ್ಞೆ ಮಾಡಿದ್ರೆ ಸಾಕಾಗಲ್ಲ, ನೀನ್ ಮದುವೆ ಮಾಡ್ತೀನಿ ಅಂತೇಳಿ ದೇವರಿಗೆ ತಿಳಿಸ್ಬೇಕು ಅಂತೇಳಿ ಪತ್ರ ಬರಿ ಅಂತ ಹೇಳ್ತಾನಂತೆ. ಅವ್ರು ಹೆಂಗೆಂಗ್ ಹೇಳಿದ್ರು ಹಂಗಾಗಿ ಪತ್ರವನ್ನು ಬರೀತಾ ಇದ್ದಾರೆ. ಹೇಳ್ತಾರೆ, ಅಪ್ರಾಕೃತನಾದ ನಿತ್ಯನಾದ ಸಚ್ಚಿದಾನಂದ ಮೂರ್ತಿಯಾದ ಸ್ವತಂತ್ರ ಅದ್ವಿತೀಯ ಅನಂತ ಭಕ್ತಪ್ರಿಯ ಭಕ್ತೈಕ ವೇದ್ಯ ವಾಸುದೇವ ದೇವಾದಿದೇವ ಇಷ್ಟೆಲ್ಲ ಹೇಳಿ ಆಶೀರ್ವಾದಂ ಕರಿಷ್ಯಾಮಿ ಅಂತ ಬರೀತಾರೆ. ಇಷ್ಟೆಲ್ಲ ವಿಶೇಷಣಗಳನ್ನೆಲ್ಲ ಹೇಳಿದ್ದೇನಂದ್ರೆ ಪರಮಾತ್ಮ ದೊಡ್ಡವನು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಅಲ್ಲಿ ಸುಮ್ಮನೆ ಬರಿಬಾರದಪ್ಪ, ಬಂಧುತ್ವ, ನಾನು ನಿನ್ನ ಬಂಧು ಆಗಿದ್ದೇನೆ ಅಂತಂದ್ರೆ ನಾವಾದ್ರಿಂದ ಆಶೀರ್ವಾದ ಮಾಡ್ತೇನೆ ಅಂತ ಬರಿತಾ ಇದ್ದಾರೆ. ತತ್ಪಾದ ಪದ್ಮ ಸಂವೀಕ್ಷಾ ಕಾಮಃ ಆಕಾಶರಾಮಕಃ. ನಿನ್ನನ್ನು ನೋಡಬೇಕು ಅನ್ನುವ ಅಪೇಕ್ಷೆಯಿಂದ ನಿನ್ನ ಬಂಧು ಬಾಂಧವರಿಂದ ಸಮೇತನಾಗಿ ಬಂದು ಈ ಪತ್ರ ಬರೆಯುವ ದಿವಸ ಹೇಳ್ತಾರೆ, ಚೈತ್ರ ಶುಕ್ಲ ತ್ರಯೋದಶಿ ದಿವಸ ಈ ಪತ್ರವನ್ನು ಬರಿತಾ ಇದ್ದೇನೆ. ಕನ್ಯಾಂ ಪದ್ಮಾವತೀಂ ತುಭ್ಯಂ ದಾಸ್ಯಾಮೀತಿ ಮತಿರ್ಮಮ ತಾಮಂಗೀ ಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ. ಯಾವತ್ತು ಅಂದ್ರೆ ವೈಶಾಖ ಶುದ್ಧ ದಶಮಿ ದಿವಸ ಶುಕ್ರವಾರ ಬಂಧು ಬಾಂಧವರಿಂದ ಕೂಡಿಕೊಂಡು ಬಂದು ಈ ಪತ್ರಕ್ಕೆ ಪ್ರತಿಪತ್ರವನ್ನು ಬರೀಬೇಕು ಅಂತ ಹೇಳಿ ಶುಕಾಚಾರ್ಯರಿಂದ ಕೊಟ್ಟು ಕಳಿಸ್ತಾರಂತ. ಶುಕಾಚಾರ್ಯರು ಪತ್ರವನ್ನು ತೆಗೆದುಕೊಂಡು ಹೋಗಿ ಪರಮಾತ್ಮನ ಹತ್ತಿರಕ್ಕೆ ತಲುಪಿಸ್ತಾ ಇದ್ದಾರೆ. ಏನಕೇನ ಪ್ರಕಾರೇಣ ತಸ್ಯ ಚಿತ್ತಂ ವಶೀಕರು. ಶುಕಾಚಾರ್ಯ ಹೇಳ್ತಾರಂತೆ, ನಾವಿಲ್ಲಿ ನಿರ್ಣಯ ಮಾಡಿಬಿಟ್ಟಿವಿ, ಅವನಿಗೆ ಮನಸ್ಸೋದನ್ನು ನಾವು ಕೇಳಲೇ ಇಲ್ಲ. ಶ್ರೀನಿವಾಸ ದೇವರಿಗೆ ಏನಾದರೂ ಕೂಡ ಮಾಡಿ ಅವನ ಮನಸ್ಸನ್ನು ಒಲಿಸೋ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಶುಕಾಚಾರ್ಯರು ಆ ಪತ್ರವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾಳೆ. ಶ್ರೀನಿವಾಸ ದೇವರು ಈ ಮನೆಯಿಂದ ಹೊರಗೆ ಬರೋದು, ಗುಡಿಸಲಿಂದ ಹೊರಗೆ ಬರೋದು, ಮಕುಲಾದೇವಿ ಬಂದ್ಲಾ ಅಂತ ನೋಡ್ತಾ ಇದ್ದಂತೆ. ಬರಲೇ ಇಲ್ಲ ಅನ್ಕೊಳ್ತಾ ಇದ್ದಂತೆ. ಶುಕಾಚಾರ್ಯರು ಬಂದದ್ದನ್ನು ನೋಡ್ತಾನೆ. ಪರಮಾತ್ಮನ ಕೇಳ್ತಾನೆ, ನಮ್ಮ ಕೆಲಸ ಏನು, ಹಣ್ಣು ಕಾಯೋ ಅಂತ ಕೇಳ್ತಾರೆ. ಪಕ್ವಂ ವಾ ಅಪಕ್ವಂ ವಾ. ಶುಕಾಚಾರ್ಯ ನಿನ್ನ ಕೆಲಸಪ್ಪ ಅದು, ಪಕ್ವಮೇವ, ಹಣ್ಣೇ ಅದು, ಕಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರನ್ನ ಆ ಪತ್ರವನ್ನು ನಮ್ಮ ಮಾವ ಕೊಟ್ಟಿರುವ ಪತ್ರ ಅಂತೇಳಿ ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತಾನಂತೆ ಪರಮಾತ್ಮ. ಹೀಗೆ ರಾಜಾದಿರಾಜ ಬರೆದಿರ್ತಕ್ಕಂತಹ ಪತ್ರವನ್ನ ನೋಡಿ ತಾನೂ ಒಂದು ಪತ್ರವನ್ನು ಬರಿತಾ ಇದ್ದಾರಂತೆ. ಏನಂತಂದ್ರೆ, ರಾಜಾಧಿರಾಜ ಪೂಜ್ಯಾಯ ಸುಧರ್ಮ ತನಯಾಯತೆ ನಮೋ ನಮಃ ಅತಿಭಕ್ತೈವ. ಪರಮಾತ್ಮನೂ ಬರ್ದ, ದೊಡ್ಡ ನಮಸ್ಕಾರ ನಿನಗೆ, ಯಾಕಂದ್ರೆ ಬಂಧುತ್ವ ಅಂತೇಳಿ ನಾವು ಆದ್ದರಿಂದ ನೀನು ನಮಸ್ಕಾರ ಮಾಡ್ತೀವಿ ಅಂತೇಳಿ ತಾನು ಪತ್ರವನ್ನು ಬರೆದು, ಹಿಂದೆ ಸಾಗರ ವರುಣದೇವರು ಯಾವ ರೀತಿಯಾಗಿ ಕನ್ಯೆಯನ್ನು ಕೊಟ್ಟು ಕೀರ್ತಿವಂತರಾಗಿದ್ದಾರೋ ಅದೇ ರೀತಿಯಾಗಿ ನಿಮ್ಮ ಮಗಳನ್ನು ನಾನು ಸ್ವೀಕಾರ ಮಾಡಿ ನಿಮಗೂ ಕೀರ್ತಿಯನ್ನು ಕೊಡ್ತೇನೆ ಅಂತ ಹೇಳಿ ಬರೆದು ಪತ್ರವನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಶುಕಾಚಾರ್ಯ ಹೋದ ಮೇಲೆ ಬಕುಲಾದೇವಿ ಉಸ್ ಅಂತ ಓದು ಬರ್ತಾ ಇದ್ದಾರಂತೆ. ಬಕುಲಾಂ ಪ್ರಣಿಪತ್ಯಾಥ. ಯಾಕಮ್ಮ ಎಷ್ಟೋ ತನಕ ಆಯ್ತು ಅಂತ ಕೇಳ್ತಾರೆ. ಬಹಳ ಕಷ್ಟಪಡಬೇಕಾಯ್ತಪ್ಪ ನಿಮ್ಮ ಮದುವೆಯನ್ನು ಸಾಧಿಸ್ಲಿಕ್ಕೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಅದು ಯಾರೋ ಕನ್ಯಾ, ಅದು ಧರ್ಮದೇವತಾ ಬಂದಿದ್ರಂತಪ್ಪ, ಅವಳು ಬಂದಿದ್ರಿಂದ ನಮ್ಮ ಕೆಲಸ ಎಲ್ಲ ಸುಗಮವಾಗಿ ಹೂ 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 ಅನ್ಕೋತ ಹೋಗ್ಬಿಟ್ಟಂತ ರಾಜ. ವಿಚಾರ ಮಾಡ್ಲಿಲ್ಲ ನೋಡಿ. ಉವಾಚತಾಂ ಭವದ್ದಾರ ಯೋಗ್ಯಾಂ ಕನ್ಯಾಂ ನೃಪಾತ್ಮಜ. ಆ ಹುಡುಗಿನೂ ಅಷ್ಟ ನೀನೇ ಬೇಕು ಅಂತ ಹೇಳ್ತಾ ಇದ್ದಾರಂತೆ. ಏನಿದು, ಏನ್ ಮೋಡಿ ಮಾಡಿದ್ಯೋ ಏನೋ ಗೊತ್ತಿಲ್ಲಪ್ಪ ಅಂತ ಹೇಳಿ. ನಾ ನೈವ ಕಾಂಕ್ಷತಿ ಲೌಕಿಕಂ. ಅವಳು ಬೇರೆಯವ್ರನ್ನ ಆಲೋಚನೆ ಮಾಡ್ತಿಲ್ಲ ನೋಡು.
ಹೌದು ಅಂತ ಹೇಳಿ ಅಮ್ಮ ಮಗ ಮಾತಾಡ್ಕೊಳ್ತಾರೆ. ಇಷ್ಟಾದ ಮೇಲೆ ಖುಷಿಯಿಂದ ಇರ್ಬೇಕಲ್ಲ, ಖುಷಿನೇ ತೋರಿಸ್ಲಿಲ್ಲ ಅಂತ ಪರಮಾತ್ಮ. ಎಲ್ಲ ಆತು, ನಂಗೆ ಯಾಕೋ ಮನಸ್ಸೇ ಇಲ್ಲ ನೀವು ಮದುವೆ ಮಾಡ್ಕೊಳ್ಳಿಕ್ಕೆ. ಯಾಕೆ ಅಂತ ಕೇಳ್ತಾರೆ. ಇಷ್ಟೋ ತನಕ ಕಷ್ಟಪಟ್ಟು ಎಲ್ಲಾರನ್ನು ಸಾಧಿಸ್ಕೊಂಡು ಬಂದಿದ್ದೀನಿ, ಮದುವೆ ಬೇಕು ಅಂತ ಹೇಳಿ ಕಳಿಸಿದವ್ ನೀನು, ಏನಾಯ್ತು ಅಂತ. ಇಲ್ಲ, ಆ ಕಡೆಯಿಂದ ಅಂದ್ರೆ ರಾಜ, ದೊಡ್ಡ ಜನ, ದೊಡ್ಡ ಪರಿವಾರ, ಈ ಕಡೆಯಿಂದ ನಾನು, ನನ್ ಬಿಟ್ರೆ ನೀನು, ಇಬ್ಬರೇ ಹೋಗ್ಬೇಕಲ್ಲಮ್ಮ ಅಂತ ಹೇಳ್ತಾರೆ. ಆವಾಗ ಬಕುಲಾದೇವಿ ಹೇಳ್ತಾರೆ, ಎಷ್ಟು ನಿನ್ನ ಮಾಯಾಪ, ನಿನ್ಗಿನ್ ಬಂಧುಗಳು ಕಮ್ಮಿನ, ಕರಿ ನಿನ್ನ ದೇವಾನು ದೇವತೆಗಳನ್ನ ಕರೆಸೋರು ಒಂದ್ಸತಿ ಇಲ್ಲಿ ಭೂಲೋಕಕ್ಕೆ ಅವ್ರನ್ನೆಲ್ಲಾರನ್ನು ಅಂತ ಹೇಳ್ತಾರೆ. ಸತ್ಯಮೇವ ಪ್ರಶಂಸಂತಿ ಮುನಯೋ ವೀತ ಕಲ್ಮಶಾಹ. ಕರಿ, ಎಲ್ಲರನ್ನು ಕರಿ. ಸ್ಮರಬಂಧೂನ್ ಸುರಾನ್ನ ಸರ್ವಾನ್ ಬ್ರಹ್ಮೇಶಾನ ಪುರೋಗಮನ. ಎಲ್ಲರಿಗೂ ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಬರ್ಲಿ ಒಂದು ರೌಂಡು ಇಲ್ಲಿಗೆ ಅಂತ ಹೇಳ್ತಾರೆ. ಆವಾಗ ಗರುಡ ದೇವರನ್ನ ಸ್ಮರಣೆಯನ್ನು ಮಾಡ್ಕೊಳ್ತಾನೆ ಪರಮಾತ್ಮ. ಗಚ್ಚಾಹಿ ಭೂಷಣಂ ಶೇಷದೇವರನ್ನ, ಗರುಡ ದೇವರನ್ನ ಸ್ಮರಣೆಯನ್ನು ಮಾಡ್ಕೊಳ್ತಾನೆ. ಶೇಷದೇವರನ್ನ ಸ್ಮರಣೆ ಮಾಡ್ಕೊಂಡು ಅವ್ರಿಗೆ ಹೇಳಿ ಕಳಿಸ್ತಾನಂತೆ, ನೀನು ಹೋಗ್ಬೇಕಿವಾಗ ಸತ್ಯಲೋಕಕ್ಕೆ ಹೋಗಿ ನನ್ನ ಪತ್ರ ನೋಡಿದ ತಕ್ಷಣ ಕೆಳಗಿಳಿದು ಬರಬೇಕು ಅಂತ ಹೇಳಿ ಅವರ ಹತ್ರ ಕಳಿಸ್ತಾರಂತೆ. ಗರುಡ ದೇವರು ಶೇಷದೇವರು ರುದ್ರದೇವರ ಹತ್ರಕ್ಕೆ ಹೋಗ್ತಾರೆ, ಗರುಡ ದೇವರು ಬ್ರಹ್ಮದೇವರ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋದ ತಕ್ಷಣ ಬ್ರಹ್ಮದೇವರು ಪರಮಾತ್ಮನ ಪತ್ರವನ್ನು ನೋಡ್ತಾ ಇದ್ದಾರೆ. ಮಾತಾಡಿಸ್ತಾರಂತೆ ಗರುಡದೇವರು ಬ್ರಹ್ಮದೇವರು. ಚಿರಕಾಲೇನ ಸಂಪ್ರಾಪ್ತ ಪಕ್ಷಿರಾಟ್ ವಿಷ್ಣುವಾಹನ ಕ್ವಚಾಸ್ತಿ ವಾಸುದೇವಸ್ತು ಶ್ರೀನಿವಾಸ ಪಿತಾಮಹ. ನಮ್ಮಪ್ಪ ಎಲ್ಲಿದ್ದಾನಪ್ಪ, ಭಾಳ ದಿವಸ ನೋಡಿರಲಿಲ್ಲ ಗರುಡ, ಎಲ್ಲಿದ್ದಾನೆ ನಮ್ಮಪ್ಪ, ಯಾವ ಊರಾಗಿದ್ದಾನೆ ಅಂತ ಹೇಳ್ತಾರೆ. ಗರುಡದೇವರು ಹೇಳ್ತಾರೆ, ಇಲ್ಲ, ಪರಮಾತ್ಮನೇ ಪತ್ರವನ್ನು ಕೊಟ್ಟು ಕಳಿಸಿದ್ದಾರೆ, ಈ ಪತ್ರ ನೋಡಿದ ತಕ್ಷಣ ಕೆಳಗಿಳಿದು ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಪತ್ರ ಓದ್ತಾರಂತೆ. ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ನಾಗಸಂಭವೇ ವೆಂಕಟಾದ್ರಿ ನಿವಾಸ ಶ್ರೀವೆಂಕಟಾದ್ರಿನಾಥಸ್ಯ ಶ್ರೀನಿವಾಸಸ್ಯ ಮಂಗಲಾಹ. ಕಲಿಯುಗದಲ್ಲಿ ಆಕಾಶರಾಜ ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ, ಈ ಪತ್ರ ನೋಡಿದ ತಕ್ಷಣ ಎಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾರೆ. ಬ್ರಹ್ಮದೇವರು ಏನ್ ಮಾಡಿದ್ರು, ಕರೆಸಿದ್ರು. ಆ ಡೋಲು ಹೊಡೆಯೋರನ್ನ ಕರೆಸಿ, ದುಂದುಬಿಗಳನ್ನ, ಭೇರಿ ಹೊಡೆಯೋರನ್ನ ಕರೆಸಿ, ಎಲ್ಲಾ ಕಡೆಗಳಲ್ಲೂ ಕೂಡ ಪರಮಾತ್ಮನ ವಿವಾಹ ನಡೀತಾ ಇದೆ. ಇಂತಹ ಜಂಬೂದ್ವೀಪದ ದಕ್ಷಿಣ ದಿಗ್ಭಾಗದಲ್ಲಿ, ಭಾರತದಲ್ಲಿ ಜಂಬೂದ್ವೀಪದಲ್ಲಿ ನಡೀತಾ ಇದೆ. ಅದು ಶೇಷಾಚಲ ಪರ್ವತದಲ್ಲಿ. ಅಲ್ಲಿಗೆ ನಮ್ಮ ಸೈನ್ಯವನ್ನು ಸಿದ್ಧ ಮಾಡಿಸಲಿ ಅಂತ ಹೇಳ್ತಾರೆ. ಸೇನಾಧಿಪತಿ ಹೇಳ್ತಾನೆ, ಸುಮ್ಮನೆ ಹೊರಡುವ ತಕ್ಷಣ ಹೊರಡೋದಲ್ಲ, ಇದು ಮಿಲಿಟರಿ ವಾಹನ ಅಲ್ಲ, ಹೆದ್ದ ತಕ್ಷಣ ಹೋಗೋದು. ಸುಮ್ಮನೆ ಹೆಂಗೆ ಹೋಗ್ತೀವಿ ನಾವು, ನಮಗೆ ವರ್ಷದ ಬೋನಸ್ ಕೊಡೋದೊತ್ತು ನಾವು ಕೆಲಸ ಮುಂದುವರಿಸಲ್ಲ ಅಂತ. ವಾರ್ಷಿಕಂ ದೇಹಿನೋ ಬ್ರಹ್ಮನ್ ಆಗಚ್ಚಾಮಹ ತ್ವಯಾ ಸಹ. ಸುಮ್ಮನೆ ಎಲ್ಲಿ ಬೇರೆ ಬೇರೆ ಕೆಲಸ ಕೊಟ್ಟಿಲ್ಲ, ಮದುವೆ ಹೊಂಟೀವಿ ನಾವು, ಹಂಗೆ ದುಡ್ಡಿಲ್ದೆ ಹೆಂಗ್ ಬರೋಣ, ನಾವು ಕೊಡೋ ಬೋನಸ್ ಕೊಡ್ಬೇಕು ನೀವು ಅಂತ ಹೇಳ್ತಾರೆ. ಆಯ್ತು ಅಂತ ಎಲ್ಲವನ್ನೂ ಕೂಡ ಬ್ರಹ್ಮದೇವರು ವ್ಯವಸ್ಥೆಯನ್ನು ಮಾಡ್ತಾರೆ. ವಸ್ತ್ರ ಆಭರಣಗಳನ್ನೆಲ್ಲವನ್ನು ಕೂಡ ಸಿದ್ಧರಾಗಿ ಹೆಂಡತಿ ಮಕ್ಕಳಿಂದ ಕೂತ್ಕೊಂಡು ಕೆಳಗಡೆ ಇಳಿತಾ ಇದ್ದಾರಂತೆ. ಸರಸ್ವತಿ, ಸಾವಿತ್ರಿ, ಗಾಯತ್ರಿ ಚ ತತಃಪರಂ ಪುತ್ರ ಪೌತ್ರ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹಂಸಂ ಚಂದ್ರ ಪ್ರತೀಕಾಶಂ ಸಮಾರೋಖ್ಯ ಪಿತಾಮಹ, ಹಂಸವಾಹನ ಯುಕ್ತರಾಗಿ ಬರ್ತಕ್ಕಂಥವರಾಗಿದ್ದಾರೆ ಅಂತ ತಿಳಿಸ್ತಾರೆ. ವಾಯುದೇವರು ಕೂಡ ಜಿಂಕೆ ಮೇಲೆ ಕೂತ್ಕೊಂಡು ಅವರು ಬರ್ತಾ ಇದ್ದಾರಂತೆ. ಎಲ್ಲರೂ ಕೆಳಗಡೆಗೆ ಇಳಿತಾ ಇದ್ದಾರೆ ಅಂತ ಅರ್ಥ. ಕೆಳಗಡೆ ಸತ್ಯಲೋಕದಿಂದ ಮಹರ್ಲೋಕ, ಯಾವ್ಯಾವ ಲೋಕಕ್ಕೆ ಬರ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ವಿ, ಇಲ್ಲಿ ಶ್ರೀನಿವಾಸ ದೇವರ ಮದುವೆ ಇದೆ, ಅದಕ್ಕೆ ನಾವು ಬರ್ತೀವಿ. ದೊಡ್ಡ ಜನ ಬರ್ತಾ ಇದ್ದಾರಂತೆ. ಹೀಗೆ ನಟಕೈಶ್ಚಾಪಿ, ಅಲ್ಲಿ ಕುಣಿಯೋರು, ಹಾಡೋರು, ಕೇಕೆ ಹಾಕೋರು, ಪರಸ್ಪರ ಮಾತಾಡ್ಕೊಳ್ಳೋರು ಎಲ್ಲರೂ ಕೂಡ ಬರ್ತಾ ಇದ್ದಾರಂತೆ. ಹಂಗೆ ನಡ್ಕೊಂಡು ಬಂದ್ರು. ಈ ಕಡೆಗೆ ರುದ್ರದೇವರು ಕೂಡ ಆ ಪತ್ರವನ್ನು ನೋಡಿ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗರುಡ ದೇವರು ಎಷ್ಟೊತ್ತಾದ್ರೂ ಹೋದವರು ಬರಲಿಲ್ಲ, ವಿಷಯವನ್ನು ತಿಳ್ಕೊಂಡು ಬರಲಿಲ್ಲ ಅಂತಂದಾಗ ಶ್ರೀನಿವಾಸ ವಾಚ, ಎಷ್ಟೊತ್ತಾಯ್ತು ಹೋದು ಬರಲೇ ಇಲ್ಲಲ್ಲ ಅಂತ. ತಕ್ಷಣದಲ್ಲಿ ಒಬ್ಬ ದೂತ ಬರ್ತಾ ಇದ್ದಾರಂತೆ. ಇಲ್ಲ, ನಿಮ್ಮ ಮಗ ಬ್ರಹ್ಮದೇವರು ಗಂಗಾ ನದಿಯನ್ನು ದಾಟ್ತಾ ಇದ್ದಾರೆ.
ಅದ್ರ ಹಿಂದೆ ಇನ್ನೊಬ್ಬರು ಬಂದರು, ಗೋದಾವರಿ ನದಿಯನ್ನು ದಾಟ್ತಾ ಇದ್ದಾರೆ. ತತ್ಕ್ಷಣದಲ್ಲಿ ಗರುಡ ದೇವರು ಬಂದರು, ಕೃಷ್ಣಾ ನದಿಯನ್ನು ದಾಟಿ ಶ್ರೀಶೈಲ ಹತ್ತಿರದಲ್ಲೇ ಇದ್ದಾರೆ, ಅಹೋಬಿಲಕ್ಕೆ ಬಂದಿದ್ದಾರೆ ಇವಾಗ ಅಂತ. ವಿಶ್ವಕ್ಸೇನ ಬರ್ತಾ ಇದ್ದಾನೆ, ತುಂಬುರು ತೀರ್ಥವನ್ನು ಇಲ್ಲೇ ಹತ್ತಿರದಲ್ಲೇ ಇದೆ, ತುಂಬುರು ತೀರ್ಥ ದಾಟಿದ್ದಾರೆ ಅಂತ ಹೇಳ್ತಾರೆ. ಪರಮಾತ್ಮ ಮಗನನ್ನು ಬಹಳ ದಿವಸ ಆತ ನೋಡಿರ್ಲಿಲ್ಲ, ನಿಮ್ಮನ್ನು ನೋಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಾಗ ಬ್ರಹ್ಮದೇವರು ಕೆಳಗಿಳಿದು ಬಂದ್ರಂತೆ. ದೊಡ್ಡವರು ಬಂದಾಗ ನಾವೇನಾದ್ರೂ ವಾಹನದಲ್ಲಿ ಕೂತ್ಕೊಂಡಿದ್ರೆ ಅದು ಕೆಳಗಿಳಿದು ನಾವು ಗೌರವ ಕೊಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ ಬ್ರಹ್ಮದೇವರು. ದಂಡವತ್ ಪ್ರಣಿಪತ್ಯಾತ, ದೊಡ್ಡ ನಮಸ್ಕಾರ ಮಾಡ್ತಾ ಇದ್ದಾರಂತೆ. ತದೇವ ಪರಮಮ್ಮನ್ನೇ ತದ್ಬುದ್ಧಿರ್ರಿ ಮಮ ದರ್ಶನೇ. 2 ಮುಹೂರ್ತ ಕಾಲ ಇಬ್ಬರೂ ಕೂಡ ಏನು ಮಾತಾಡಲಿಲ್ಲ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆನಂದ ಭಾಷ್ಪ, ಅಪ್ಪನನ್ನ ಮಗ ನೋಡುದು, ಮಗನನ್ನ ಅಪ್ಪ ನೋಡೋದು. ಮಾತನಾಡಿಸ್ತಾ ಇದ್ದಾನೆ ಬ್ರಹ್ಮದೇವರನ್ನ. ಎಲ್ಲ ಹೆಂಡತಿ ಮಕ್ಕಳು ಸರಸ್ವತಿ ಭಾರತಿ ಎಲ್ಲರೂ ಆರಾಮಾಗಿದ್ದಾರಾ ಅಂತ ಕೇಳ್ತಾನೆ. ಬ್ರಹ್ಮದೇವರು ತತ್ಪ್ರಸಾದೇನ ಕೇಶವ, ಪರಮಾತ್ಮ ನಿನ್ನ ಅನುಗ್ರಹ ಎಲ್ಲರೂ ಸಂತೋಷದಿಂದಿದ್ದಾರೆ. ಆವಾಗ ಯಾಕಿಲ್ಲಿಗೆ ಬಂದಿ ಅಂತ ಬ್ರಹ್ಮದೇವರು ಕೇಳ್ತಾರಂತೆ. ದ್ವಾಪರ ಯುಗದ ಕೊನೆಯ ಭಾಗ, ವೈಕುಂಠದಲ್ಲಿ ಆರಾಮ್ ಮಲ್ಕೊಂಡಿದ್ದೆ. ನಿನ್ನ ಮಗ ಭೃಗು ಮಹರ್ಷಿ ಸ್ವಲ್ಪ ಪಾದಕ್ಕೆ ಟಚ್ ಮಾಡಿದಾನಂತ, ತನ್ನ ಪಾದವನ್ನು ಎದೆಗೆ ಟಚ್ ಮಾಡಿದ, ಮುಟ್ಟಿಸಿದ. ತತಾಡು ಉರಸಿ ತೇ ಮಾತು ಹೂ ಆಸ್ಪದೇ ಕಮಲಾಸನ. ನಿಮ್ಮಮ್ಮ ದುಃಖಿತಳಾಗಿ ಅವಳು ಹೋದ್ಲು, ಅವಳು ಇಲ್ಲ ಅಂದ್ರೆ ನಾನೆಲ್ಲಿ ಇರ್ತೀನಪ್ಪ. ಯಹಾಗತೋ ವೆಂಕಟಾದ್ರಿಂ. ನೋಡಿಷ್ಟೆಲ್ಲ ಆಯ್ತು ನೋಡಪ್ಪ, ಇಲ್ಲೇ ಇದ್ದೆ, ಇದೇ ವಲ್ಮೀಕದ ಹುತ್ತದಲ್ಲೇ ಕೂತ್ಕೊಂಡಿದ್ದೆ. ಚೋಳರಾಜನ ಇವನು ಗೋಪಾಲಕ ತಲೆ ಒಡೆದ, ಏನ್ ಮಾಡೋದು ನಮ್ಮ ಪರಿಸ್ಥಿತಿ. ಬೃಹಸ್ಪತಿ ಆಚಾರ್ಯರು ಒಂಚೂರು ಔಷಧಿ ಹೇಳಿದ್ದಾರೆ ಅಂತ ಹೇಳಿ ಇನ್ನು ಸ್ವಲ್ಪ ಬದುಕಿದ್ದೀನಿ ಇವತ್ತು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬಕುಲಾದೇವಿ ಕಾಣ್ತಾ ಇದ್ದಾಳೆ, ನಮಸ್ಕಾರ ಮಾಡುವುದು ಅಂತ ಹೇಳ್ತಾರೆ. ಬ್ರಹ್ಮದೇವರ ಪ್ರತಿಕ್ರಿಯೆ ಹೇಗಿರಬೇಕು ನೋಡಿಲ್ಲ, ಅಪರೂಪದ ವ್ಯಕ್ತಿ. ಅಭಿವಾದಯ ಕಲ್ಯಾಣಿ ಮಾತರಮ್ಮ ನಂತರ ಫಸ್ಟ್ ಹೇಳಿದ ತಕ್ಷಣದಲ್ಲಿ ಮೊದಲು ನಮಸ್ಕಾರ ಮಾಡಿದ್ರಂತೆ ಬ್ರಹ್ಮದೇವರು. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನಿನ್ಗೆಲ್ಲಿ ತಾಯಿಯೋ, ಹುಟ್ಟೇ ಇಲ್ಲ ನೀನು ಈ ಜನ್ಮದಲ್ಲಿ. ಆವಾಗ ಪರಮಾತ್ಮ ಹೇಳ್ತಾನೆ, ಯಶೋಧ ಬಕುಲಾ ಭೂತ್ವ ವರ್ತತೆ ವೆಂಕಟಾಚಲೇ. ಆಪತ್ಕಾಲದಲ್ಲಿ ಯಾರು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ ಅವರನ್ನೇ ತಂದೆ ತಾಯಿ ಗುರು ಅಂತ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನನಗೆ ಇವತ್ತು ರಕ್ಷಣೆಯನ್ನು ಮಾಡಿರ್ತಕ್ಕಂಥವಳು, ಅನ್ನ ಹಾಕಿ ನನಗೆ ಬೇಕಾದನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿದ್ದಾಳೆ, ಅವಳನ್ನು ನಾನು ಹಾಗಾಗಿ ನಮಸ್ಕಾರ ಮಾಡಲಿಕ್ಕೆ ಹೇಳಿದೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಸಂತೋಷವನ್ನು ಪಡ್ತಾ ಇದ್ದಾನೆ. ಬ್ರಹ್ಮದೇವರಿಗೆ ಹೇಳ್ತಾರಂತೆ, ತಾಮೇವ ಘಟಯಾಶತ್ವಂ ಪುತ್ರೋಸಿ ಪರಮೋ ಮಮ. ಆ ಆಕಾಶರಾಜನ ಮಗಳನ್ನು ನನಗೆ ವಿವಾಹ ಮಾಡಿಸ್ಬೇಕಪ್ಪ ನೀನು ಅಂತ ಮಗನಿಗೆ ಕೇಳ್ಕೊಳ್ತಾ ಇದ್ದಾನೆ. ನಂತರದಲ್ಲಿ ಭಾರತೀಪತಿಯಾಗತಕ್ಕಂತಹ ವಾಯುದೇವರು ಬರ್ತಾರೆ, ಕುಬೇರ ಬರ್ತಾ ಇದ್ದಾನೆ. ಕುಬೇರ ಬಂದ ತಕ್ಷಣ ತಾನೇ ಎದ್ದು ಹೋಗಿ ಕರ್ಕೊಂಡು ಬರ್ತಾನೆ ಪರಮಾತ್ಮ. ವತ್ಸ ಅತ್ರಾಹಿ ನಿಕಟಂ ತಿಷ್ಠಭದ್ರವರಾರನೆ, ಇಲ್ಲಿಗೆ ಬಾ ಬಾಬಾ, ಕೂತ್ಕೋಬಾ ಕೂತ್ಕೋಬಾ ಅಂತ ಕರೀತಾನಂತ ಪರಮಾತ್ಮ. ಅಗ್ನಿಯನ್ನ ಬರಮಾಡಿಕೊಳ್ತಾನೆ. ಯಮದೇವರು ಬರ್ತಾರೆ, ವರುಣ ಬರ್ತಾನೆ, ಇಂದ್ರ ಬರ್ತಾನೆ, ಸೂರ್ಯ ಚಂದ್ರ ಮನ್ಮಥ ಎಲ್ಲರೂ ಕೂಡ ಬರ್ತಾರೆ. ಇವನು ಬರ್ತಾನಂತೆ ವರ್ಧಕಿ. ಅವನು ಬಂದ ತಕ್ಷಣ ಇಂದ್ರದೇವರಿಗೆ ಹೇಳ್ತಾನಂತೆ, ಇಲ್ಲ ಇವನು ಕೆಲಸದಿಂದ ಕಿತ್ತು ಹಾಕ್ಬಿಡು ಬಡಿಗರು. ಅವನು ಬಂದಾಗ ಇವನು ಕೆಲಸದಿಂದ ಕಿತ್ತು ಹಾಕಿಬಿಡು, ಯಾಕೆಂದ್ರೆ ನನ್ನನ್ನ ಮೇಲೆ ಗೌರವ ಇಲ್ಲ, ನನ್ನ ಮೇಲೆ ಭಕ್ತಿ ಇಲ್ಲ, ಇವನನ್ನು ಕಿತ್ತು ಹಾಕಿಬಿಡು ಅಂತ ಹೇಳಿದ ವಿಶ್ವಕರ್ಮ. ಅವನನ್ನ ಕಿತ್ತು ಹಾಕಿಬಿಡು ಅಂತ ಹೇಳ್ತಾನೆ. ಮತ್ತೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ, ಇಲ್ಲ ಅಂತ ತಪ್ಪು ನಾನೇನು ಮಾಡಲಿಲ್ಲ, ದೇವಾದಿದೇವೇಶ ಸ್ವಲ್ಪಸ್ಯ ಮಮ ಕಾರಣ, ಸಣ್ಣ ಅಜ್ಞಾನದಿಂದ ಈ ತಪ್ಪು ಮಾಡಿದ್ದೇನೆ, ಕ್ಷಮಿಸಬೇಕು ಅಂತ ಕೇಳಿದಾಗ ಅವನಿಗೆ ಆದೇಶವನ್ನು ಮಾಡ್ತಾನೆ. ಹೀಗಿರ್ಬೇಕು, ಮನೆ ಹೇಗಿರ್ಬೇಕು, ಜಾಗ ಹೇಗಿರ್ಬೇಕು, ಎಲ್ಲರಿಗೂ ಬೇಕಾಗುವ ರೀತಿಯಾಗಿರ್ತಕ್ಕಂತಹ ಒಂದೊಂದು ಆಸ್ಥಾನಗಳನ್ನ ರಾಜನ ಮನೆಗೆ ಹೋಗಿ ಅದನ್ನು ಮಾಡಬೇಕು. ಆ
ವಿವಾಹ ವೇದಿಕೆ, ಋಷಿ ಮುನಿಗಳು ಉಳ್ಕೊಳ್ಳಿಕ್ಕೆ ಜಾಗ, ದೇವತೆಗಳು ಉಳ್ಕೊಳ್ಳಿಕ್ಕೆ ಜಾಗ, ಎಲ್ಲರಿಗೂ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಪರಮಾತ್ಮ ಹೇಳಿದಾಗ ಆ ಕ್ರಮದಲ್ಲಿ ಎಲ್ಲವನ್ನು ಕೂಡ ಸಿದ್ಧವನ್ನ ಪಡಿಸ್ತಾ ಇದ್ದಾರೆ. ಇದಾದ ಮೇಲೆ ದೊಡ್ಡ ಆಸ್ಥಾನ ನಡೀತಾ ಇತ್ತು, ಸಭೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನೀವೆಲ್ಲರೂ ಕೂಡ ಒಪ್ಕೊಂಡ್ರೆ ನಾನು ಮದುವೆ ಮಾಡ್ಕೊಳ್ತೇನೆ. ನಾನು ಫಿಕ್ಸ್ ಮಾಡಿಕೊಂಡು ಎಲ್ಲ ಆದ್ಮೇಲೆ ಕರೆಸಿರೋದೆಲ್ಲರನ್ನು ಹೇಳೋದು ಮಾತ್ರ ನೀವು ಒಪ್ಕೊಂಡ್ರೆ ನಾನು ಮದುವೆ ಮಾಡ್ಕೊಳ್ತೇನೆ. ರುದ್ರದೇವರು ಜೋರಾಗಿ ಮಾತಾಡ್ತಾರೆ. ಮನಸ್ಸಷ್ಟೇ ಪ್ರಶಸ್ತಂ ಚೇತ್ ಕ್ರಿಯತಾಮಿತಿ. ನಿಂಗಿಷ್ಟ ಇದ್ರೆ ಮದುವೆ ಮಾಡ್ಕೋಬೇಕು, ಇಲ್ಲೆಲ್ಲ ಆದ್ಮೇಲೆ ನಮ್ಮ ಮಾತೇನು ಕೇಳೋದು. ಬ್ರಹ್ಮದೇವರು ಹೇಳ್ತಾರೆ, ಸರ್ವಜ್ಞಸ್ತುಂ ದಯಾಸಾರ, ಏನ್ ಮಾಡ್ಬೇಕು ಅಂತ ಹೇಳು ಅಂತ ಹೇಳ್ತಾರೆ. ಅಂದ್ರೆ ನೀವೆಲ್ಲ ಒಪ್ಕೊಂಡ್ರೆ ಅಂತಂದ್ರೆ ಏನರ್ಥ? ನಿಮ್ಗೆಲ್ಲ ಕೆಲಸಕ್ಕೂ ನೀವು ನಿಂತು ಮಾಡ್ಬೇಕು ಅಂತ ಅರ್ಥ. ಅದು ಬ್ರಹ್ಮದೇವರಿಗೆ ಅರ್ಥ ಆಯ್ತು. ನೀವೆಲ್ಲ ಒಪ್ಕೊಂಡ್ರೆ ಮದುವೆ ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ ಮನೆ ಮೇಲೆ, ಕೆಲಸ ಮಾಡೋದ್ರಲ್ಲ ನೀವೆಲ್ಲ ಒಪ್ಕೊಂಡ್ರೆ ಅಂದ್ರೆ ನೀವೆಲ್ಲ ಕೆಲಸ ಮಾಡಿದ್ರೆ ನನ್ನ ಮದುವೆ ಆಗ್ತದೆ ಅಂತ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಹೇಳು ಅಂತ ಹೇಳಿದಾಗ ವಸಿಷ್ಠರನ್ನು ಕರೆದು ಪೌರೋಹಿತ್ಯಕ್ಕೆ ಹೇಳು, ಯಜುಶಾಖೋಕ್ತ ಕ್ರಮದಲ್ಲಿ ವಿವಾಹ ಆಗಬೇಕು. ಒಬ್ಬೊಬ್ಬರಿಗೂ ಒಂದೊಂದು ಕೆಲಸವನ್ನ ಹೇಳ್ತಾರಂತೆ ಪರಮಾತ್ಮ. ದೇವತೆಗಳನ್ನ, ಋಷಿಗಳನ್ನ ಅವರಿಗೆ ಸತ್ಕಾರ ಮಾಡಲಿಕ್ಕೆ ರುದ್ರದೇವರಿಗೆ ಹೇಳ್ತಾ ಇದ್ದಾರೆ. ಯಜಮಾನ ಸ್ಥಾನದಲ್ಲಿ ನೀನು ನಿಂತುಕೊಳ್ಬೇಕು. ದೇವತೆಗಳನ್ನ ಕರೀಲಿಕ್ಕೆ ಸ್ಕಂದನಿಗೆ ಇಟ್ಕೊಳ್ಬೇಕು. ಅಡಿಗೆ ಮಾಡ್ಲಿಕ್ಕೆ ಅಗ್ನಿಗೆ ಹೇಳಬೇಕು ಅಂತ ಹೇಳ್ತಾನೆ. ಋಷೀಣಾಂ ಸರ್ವದೇವಾನಾಂ ತವಪಾಕಸ್ತು ಸಮ್ಮತಃ. ವರುಣ ದೇವರಿಗೆ ನೀರು ತರಲಿಕ್ಕೋಸ್ಕರವಾಗಿ, ದುಷ್ಟರನ್ನ ದಂಡಿಸ್ಲಿಕ್ಕೆ, ಶಿಷ್ಟರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಯಮದೇವರಿಗೆ, ಕೋಡವಾಯು ಅವರಿಗೆ ಹೇಳ್ತಾರೆ ಸುಗಂಧೆ, ಎಲ್ಲ ಕಡೆಗೆ ಒಳ್ಳೊಳ್ಳೆ ಪರಿಮಳ ಇರಬೇಕು ಅಂತ ಹೇಳ್ತಾರೆ. ವಸ್ತ್ರ, ಆಭರಣ, ಭೂಷಣ ಇತ್ಯಾದಿಗಳಿಗೋಸ್ಕರವಾಗಿ ರುದ್ರ ಕುಬೇರನನ್ನು ಹೇಳ್ತಾ ಇದ್ದಾನೆ. ದೀಪವನ್ನು ಹಚ್ಚಿಡ್ಲಿಕ್ಕೋಸ್ಕರವಾಗಿ ಚಂದ್ರನಿಗೆ ಹೇಳಿದ್ದಾನೆ. ಅಷ್ಟವಸುಗಳಿಗೆ ಭಾಂಡಾರಾಂ ಶುದ್ಧೀಕಾರಣ, ಪಾತ್ರೆ ತೊಳಿಲಿಕ್ಕೋಸ್ಕರವಾಗಿ, ನವಗ್ರಹಗಳಿಗೆ ದೊನ್ನೆಗಳನ್ನು ಸಿದ್ಧ ಮಾಡಲಿಕ್ಕೋಸ್ಕರವಾಗಿ, ಹೀಗೆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಕೆಲಸಗಳನ್ನ ನಿಯೋಜನೆಯನ್ನು ಮಾಡ್ತಾನೆ. ಬ್ರಹ್ಮದೇವರು ಕೇಳ್ತಾರೆ, ಮುಂದೆ ಪುಣ್ಯಾಹವಚನಾದಿ ಕರ್ಮಗಳಾಗಬೇಕು. ಮಜ್ಜನಂ ಕುರು ಗೋವಿಂದ, ಸ್ನಾನವನ್ನು ಮಾಡಬೇಕಪ್ಪ, ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳಿದಾಗ, ಕುಲದೇವತಾ ಪ್ರತಿಷ್ಠಾಪನೆ ಆಗಬೇಕು, ಎಲ್ಲವೂ ಕೂಡ ಆಗಬೇಕು ಅಂತ ಹೇಳಿದಾಗ ಪರಮಾತ್ಮ ಲೋಕರೀತಿಯಾಗಿ ಅಳತಾ ಕೂತ್ಕೊಳ್ತಾ ಇದ್ದಾನೆ. ಯಾಕೆಂದ್ರೆ ಮುಂದೆ ಕರವೀರ ಪಟ್ಟಣಕ್ಕೆ ಹೋಗಿ ರಮಾದೇವಿಯನ್ನು ಕರೆಸಬೇಕು ಅನ್ನೋ ವಿಷಯ ಬರ್ತದೆ ನಾಳಿನ ದಿವಸ. ಆ ವಿಷಯವನ್ನ ಮತ್ತೆ ಪರಮಾತ್ಮನ ವಿವಾಹದ ಸಂದರ್ಭದಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ.